ಘಟ್ಟ ಅನುಭಾವಿಗಳ ನುಡಿ. ಶರಣಶ್ರೀ ಡಾಕ್ಟರ್ ಬಸವರಾಜ್ ಪಿ ನಾಯಕರು, ಉಪನ್ಯಾಸಕರು, ಸರ್ಕಾರಿ ಪದವಿ ಕಾಲೇಜ್ ಸಿಂಧನೂರು. ಇವರು ವಚನಗಳಲ್ಲಿ ಕಾಯಕ ಮತ್ತು ದಾಸೋಹ ಎಂಬ ಒಂದು ಶೀರ್ಷಿಕಡಿಯಲ್ಲಿ ತಮ್ಮ ಅನುಭವವನ್ನು ನುಡಿಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವ ಸಿಂಧನೂರಿನ ನೇತ್ರ ತಜ್ಞರು ಮತ್ತು ಆರ್ಜಂ ಶಾಲೆಯ ಅಧ್ಯಕ್ಷರು ಆಗಿರುವ ಶರಣಶ್ರೀ ಡಾಕ್ಟರ್ ಚಂದನಗೌಡ ಪಾಟೀಲ್ ಅವರೇ, ಹಾಗೂ ಇನ್ನೋರ್ವ ಶರಣರಾದ ಕರೇಗೌಡ ಅವರೇ, ಇನ್ನೋರ್ವ ಶರಣೆ ಸುಮಂಗಲ ಅಕ್ಕ ಅವರೇ. ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ವಿದ್ಯಾರ್ಥಿನಿ ಬಂಧುಗಳೇ, ಹಿರಿಯರೇ, ಆತ್ಮೀಯರೇ, ಸಮಸ್ತ ಶರಣ ಬಂಧುಗಳೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ದಾಸೋಹಿಗಳಾಗಿರುವ ನನಗೆ ಸಹೋದರ ಸಮಾನರು ಆಗಿರುವ ಶರಣಶ್ರೀ ಎಸ್.ಜಿ. ಬಿರಾದಾರ್ ಉಪನ್ಯಾಸಕರು, ಆರ್ಜಂ ಶಾಲೆ ಇವರೇ, ಬಿರಾದಾರವರು ಸುಮಾರು ಒಂದು 10 ದಿವಸ ಮುಂಚೆನೇ ನಮಗೆ ಫೋನ್ನಲ್ಲಿ ಸಂಪರ್ಕಿಸಿ ಕಾರ್ಯಕ್ರಮ ಇದೆ, ನೀವೇ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮಾತಾಡ್ಬೋದು ಅಥವಾ ನಾವು ಕೊಡ್ತೇವೆ ಅಂತ. ಆ ಸ್ವಾತಂತ್ರ್ಯವನ್ನು ನಾನೇ ತೆಗೆದುಕೊಳ್ಬೇಕಾಯಿತು. ಯಾಕಂದರೆ ಇದು ಶರಣರ ವಿಚಾರಧಾರೆಗಳ ಕಾರ್ಯಕ್ರಮ. ಶರಣರು ಎಲ್ಲರಿಗೂ ಕೂಡ ಮುಕ್ತವಾಗಿರೋ ಸ್ವಾತಂತ್ರ್ಯವನ್ನು ಕೊಟ್ಟಿರುವ ಕಾರಣಕ್ಕಾಗಿ ವಿಷಯದ ಆಯ್ಕೆಯಲ್ಲಿ ನಾನೇ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕಾಯಿತು. ಹಾಗಾಗಿ ಇಲ್ಲಿ ಬಿರಾದಾರವರಿಗೆ ಮತ್ತು ಸಕಲ ಶರಣರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಲೇ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಡಾಕ್ಟ್ರು ಸ್ವಲ್ಪ, ಯಾಕಂದರೆ ಅವ್ರದ್ದು ಕಾರ್ಯಭಾರ ಒತ್ತಡ ಇದೆ, ಮೊದಲೇ ಹೇಳಿದ್ರು ಅವರು, ಕರೇಗೌಡ ಅವರು. ಆದರೂ ಬೇಗನೆ ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಶರಣರಲ್ಲಿ ಅಥವಾ ವಚನಗಳಲ್ಲಿ ಈ ಕಾಯಕ ಮತ್ತು ದಾಸೋಹ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪರಿಕಲ್ಪನೆ. ನೋಡಿ, ನಮಗೆ ಶರಣರ ದೃಷ್ಟಿಯಲ್ಲಿ ಕಾಯಕ ಎನ್ನುವ ಬಳಕೆ ಮಾಡಿಕೊಳ್ಳುವ ಪರಿಕಲ್ಪನೆ ನಾವು ಹಳ್ಳಿ ಭಾಷೆಯಲ್ಲಿ ದಗದ ಅಂತೇವೆ, ಉದ್ಯೋಗ ಅಂತೇವೆ, ಆಫೀಸಿಯಲ್ಲಿ ವೃತ್ತಿ ಅಂತೇವೆ. ಇದನ್ನು ಶರಣರು ಕಾಯಕ ಎನ್ನುವಂಥದ್ದನ್ನು ಬಳಕೆ ಮಾಡಿಕೊಳ್ಬೇಕಾದರೆ ಇದು ಕಾಯ, ಶರೀರನೇ ಕಾಯ, ಇದಕ್ಕೆ ಕ ಎನ್ನುವಂಥದ್ದನ್ನು ಸೇರಿಸಿ ಅದನ್ನು ಕಾಯಕ ಎನ್ನುವಂತಹ ಒಂದು ಗುಡ್ ಕಾನ್ಸೆಪ್ಟ್ ಅಂತ ಅವರು ಸೊಸೈಟಿಗೆ ಪ್ರೊವೈಡ್ ಮಾಡಿದರು. ಮತ್ತು ಈ ಕಾಯಕ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅದೇನು ಆಳವಾಗಿ ವಿಚಾರ ಮಾಡುವಂಥದ್ದಲ್ಲ. ನಮ್ಮ ಹೊಟ್ಟೆಗೆ ಅನ್ನ ಬೇಕಾದರೆ ಅದು ಕಾಯಕ ಬೇಕು, ಇದು ಗೊತ್ತಿರುವ ಸಂಗತಿ. ಆದರೆ ಕಾಯಕವನ್ನು ಹೇಳಬೇಕಾದ್ರೆ ಶರಣರಿಗೆ ಇದು ಕಾಡಿರುವಂಥದ್ದು ಅಂದರೆ ಅದು ಹೆಂಗಿರಬೇಕೆನ್ನುವಂಥ ವಿಚಾರ. ಎಲ್ಲರೂ ಉದ್ಯೋಗವನ್ನು ಮಾಡ್ತೇವೆ, ಎಲ್ಲರೂ ವೃತ್ತಿಯನ್ನು ಮಾಡ್ತೇವೆ, ದಗದ ಮಾಡ್ತೇವೆ, ಆದರೆ ಅದು ಹೆಂಗಿರಬೇಕೆನ್ನುವಂತಹ ವಿಚಾರದ ಕಡೆಗೆ ಶರಣರ ವಿಚಾರಗಳು ಬಹಳ ಸ್ಪಷ್ಟವಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಅನ್ನ ಇರಲಾರ್ದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ. ಒಟ್ಟಿಗೆ ಅನ್ನ ಬಿದ್ದ ಮೇಲೇ ಎಲ್ಲ ಕೆಲಸ ಕಾರ್ಯಗಳು ತಾವೇ ಆಕ್ಟಿವ್ ಆಗಿ ಮೂವ್ ಆಗ್ತವೆ. ಆದರೆ ಈ ಅನ್ನ ಪಡಿಬೇಕಾದ್ರೆ ನನ್ನನ್ನು ನಾನು ದುಡಿಯುವಂಥದ್ದು, ಅಂದರೆ ನನ್ನ ದೇಹವನ್ನು ದುಡಿಮೆಗೆ ಒಳಪಡಿಸಿಕೊಳ್ಳುವಂಥದ್ದು. ಹಾಗೆ ಒಳಪಡಿಸಿಕೊಳ್ಳುವುದರ ಮೂಲಕವೇ ಅನ್ನವನ್ನು ಪಡೆಯುವಂಥದ್ದು ಅದು ಸಾರ್ಥಕತೆ. ಶರಣರಿಗೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾರದೋ ದುಡಿಮೆ, ಯಾರದೋ ದುಡ್ಡು ನಾನು ಬಳಕೆ ಮಾಡಿಕೊಳ್ಳುವ ಹಾಗೆ ನನ್ನ ಹೊಟ್ಟೆಗೆ ಅನ್ನ ಸಿಗಬೇಕಾದ್ರೆ ನಾನು ದುಡಿಯಬೇಕಾಗಿರುವಂಥದ್ದು ಇದು ಬಹಳ ಮುಖ್ಯ, ಬೇರೊಬ್ಬರ ದುಡಿಮೆಯಲ್ಲಿ ಅಲ್ಲ.
ಇದಷ್ಟೇ ವಿಚಾರ ಆಗೈತೆ ಶರಣರಿಗೆ? ಇಲ್ಲ. ಕಾಯಕದ ಪರಿಕಲ್ಪನೆಯ ಮೂಲಕ ಶರಣರಿಗೆ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವಂತ ಸಮಾನತೆಯನ್ನು ತರಬೇಕಾಗಿದೆ. ಈ ವೃತ್ತಿ ಅಂದ ತಕ್ಷಣನೇ ಎರಡು ಪ್ರಕಾರಗಳು ಬರ್ತವೆ, ಒಂದು ಬೌದ್ಧಿಕ ದುಡಿಮೆ, ಒಂದು ದೈಹಿಕ ದುಡಿಮೆ. ಇವತ್ತಿಗೂ ಕೂಡ ಬೌದ್ಧಿಕ ದುಡಿಮೆ ದೈಹಿಕ ದುಡಿಮೆ ಎರಡೂ ಇದೆ, ಅವತ್ತೂ ಕೂಡ ಇತ್ತು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಂದಿದೆ. ಆದರೆ ಶರಣರಿಗೆ ಅದನ್ನು ಒಡೆದು ನೋಡಬೇಕಾಗಿದೆ, ಅದನ್ನು ಮುರಿದು ಕಟ್ಟಬೇಕಾಗಿದೆ. ಆ ಮೂಲಕ ಸಮಾಜದ ನಿರ್ಮಾಣದ ಕಡೆಗೆ ಶರಣರಿಗೆ ಬಹಳಷ್ಟು ಕೂಡ ಕಾಡಿರುವಂಥದ್ದು ಮತ್ತು ಅದನ್ನು ಸವಾಲಾಗಿ ಅವರು ಸ್ವೀಕಾರ ಮಾಡಿರುವಂಥದ್ದು. ಅವತ್ತು ಶರಣರ ಬದುಕಿರುವ ಕಾಲಘಟ್ಟದಲ್ಲಿ ವಾತಾವರಣ ಹೇಗಿತ್ತು? ರಾಜಪ್ರಭುತ್ವದ ಪದ್ಧತಿಯಲ್ಲಿ ಅವರು ವರ್ಣಾಶ್ರಮ ಪದ್ಧತಿ ಇರುವಂಥದ್ದು. ನೋಡಿ, ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಪಂಚಮ, ಇವುಗಳನ್ನು ಇಲ್ಲಿ ವೃತ್ತಿ ಮತ್ತು ಜಾತಿ ಇವೆರಡನ್ನೂ ಕೂಡ ವೃತ್ತಿಯನ್ನು ನೋಡಿಬಿಟ್ರೆ ಜಾತಿಯನ್ನು ಗುರುತಿಸುವಂತಹದ್ದು, ಜಾತಿಯನ್ನು ನೋಡಿದ ತಕ್ಷಣನೇ ಇವರು ಇದೇ ವೃತ್ತಿಯನ್ನು ಮಾಡ್ತಾರೆ ಎನ್ನುವಂತಹ ಕುಲಕಸುಬುಗಳು ಅವತ್ತಿನ ಸಂದರ್ಭದಲ್ಲಿ ಇತ್ತು. ಇದನ್ನು ಹೆಂಗೆ ಹೊಡೆದು ನೋಡಬೇಕಾಗಿದೆ, ಇದನ್ನು ಹೇಗೆ ಬಿಡಿಸಿ ನೋಡಬೇಕಾಗಿದೆ? ಇದು ಶರಣರ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಬ್ರಾಹ್ಮಣರು ಬರೀ ವೇದಾಧ್ಯಯನಗಳನ್ನು ಮಾಡಬೇಕು, ಕ್ಷತ್ರಿಯರು ಬರೀ ರಾಜ್ಯವನ್ನು ಆಳ್ವಿಕೆ ಮಾಡಬೇಕು, ವೈಶ್ಯರು ಬರೀ ವ್ಯಾಪಾರವನ್ನು ಮಾಡಬೇಕು, ಶೂದ್ರರು ಅಥವಾ ಪಂಚಮರು ಮೇಲಿನ ವರ್ಗದವರು ಬಿಟ್ಟಿರುವ ಎಲ್ಲಾ ಕೆಲಸಗಳನ್ನ, ಬಿಟ್ಟಿಯ ಕೆಲಸಗಳನ್ನ ಅಥವಾ ಉಳಿದಿರುವ ಎಲ್ಲಾ ಕೆಲಸಗಳನ್ನ ಮಾಡಬೇಕಾಗಿರುವ ಅವತ್ತು ವಾತಾವರಣ ಇತ್ತು. ಇದು ಶರಣರಿಗೆ ಕಾಡಿರುವಂತದ್ದು. ಹಾಗಾಗಿನೇ ಅವರು ಬಿಡಿಸಿ ನೋಡುವ, ಒಡೆದು ನೋಡುವ ಸಮಾಜದ ನಿರ್ಮಾಣದ ಕಡೆಗೆ ಅವರು ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಈ ವೃತ್ತಿ ಮತ್ತು ಕಸುಬು ಏನಿದೆ ಇದನ್ನು ಬಿಡಿಸಿ ನೋಡುವಂಥದ್ದು ಏನಂದ್ರೆ, ಯಾರು ಯಾವ ಉದ್ಯೋಗವನ್ನಾದರೂ ಕೂಡ ಮಾಡಬೇಕು ಎನ್ನುವಂಥದ್ದು ಅವರಿಗೆ ಒಂದು ಸ್ವಾತಂತ್ರ್ಯ ಎನ್ನುವಂಥದ್ದು ಕೊಡಬೇಕಾಗಿದೆ ಈ ಸಮಾಜಕ್ಕೆ. ಇವತ್ತು ಎಲ್ಲರೂ ಕೂಡ ಯಾವ್ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕುಲ ಕಸುಬುಗಳಾಗಿ ಉಳಿದಿಲ್ಲ. ನಮ್ಮ ಕುಲಕ್ಕೆ ಅಂಟಿಕೊಂಡು ಬಂದಿರುವಂತಹ ಕಸುಬಿನಲ್ಲಿ ನಾವು ಮುಂದುವರಿತಾ ಇಲ್ಲ. ಅದು ಶರಣರು ಕೊಟ್ಟಿರುವಂತಹ ಕೊಡುಗೆ. ಇವತ್ತು ನಾವು ಅದೇ ಉದ್ಯೋಗವನ್ನು ಮಾಡಬೇಕಂದ್ರೆ ಜಾತಿಯನ್ನು ಸೂಚಿಸುವಂಥದ್ದು. ಜಾತಿಯನ್ನು ನೋಡ್ತಾ ಇದ್ರೆ ಇದು ಜಾತಿಗೆ ಅಂಟಿಕೊಂಡು ಬಂದಿರುವಂತಹ ಕಸುಬಿನಲ್ಲಿ ಮುಂದುವರಿತಾ ಇದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ನೋಡುವಂತಹ ವಿಚಾರಗಳೇನು. ಮತ್ತೆ ಕಾಯಕ ಹೆಂಗಿರಬೇಕು? ಯಾವತ್ತೂ ಕೂಡ ಅಧಿಕ ಲಾಭವನ್ನ ನಿರೀಕ್ಷಣೆ ಮಾಡುವಂತೆ ಇರಬಾರ್ದು, ಹೆಚ್ಚು ಲಾಭವನ್ನ ನಿರೀಕ್ಷಣೆ ಮಾಡುವಂತೆ ಇರಕೂಡದು. ಮತ್ತು ಈ ಕಾಯಕ ಸತ್ಯದಿಂದ ಇರಬೇಕು, ಶುದ್ಧವಾಗಿ ಇರಬೇಕು. ಮತ್ತೆ ಈ ಕಾಯಕದ ಜೊತೆಗೆ ಮತ್ತೆ ಈ ದಾಸೋಹ ಎನ್ನುವ ಪರಿಕಲ್ಪನೆಯನ್ನು ಕೂಡ ನಾನು ಇಟ್ಕೊಂಡೆ. ಬರೀ ಕಾಯಕ ಹೇಳ್ತಾ ಹೋದ್ರೆ ಹೇಗೆ? ಕಾಯಕದ ಸಾರ್ಥಕತೆ ಎಲ್ಲಿ ಅಡಗಿದೆ? ಅದು ದಾಸೋಹದಲ್ಲಿ ಅಡಗಿದೆ. ದಾಸೋಹದ ಹುಟ್ಟು ಎಲ್ಲಿದೆ? ಅದು ಕಾಯಕದಲ್ಲೇ ಇದೆ. ಕಾಯಕ ಹೇಗೆ? ಅದು ಕ್ರಿಯಾಶೀಲ ಗುಣ. ದಾಸೋಹ ಹೇಗೆ? ಅದು ನಿರಂತರವಾಗಿ ಹರಿದುಕೊಂಡು ಬಂದಿರುವಂತ. ದಾನ ಎನ್ನುವಂಥದ್ದೇನು? ನನಗೆ ಯಾವಾಗ ತಿಳಿದಿದ್ದು ನಾನು ಅವಾಗ ದಾನ ಕೊಟ್ಟು ಕೈ ಬಿಟ್ಬಿಡುವಂತ. ನನ್ನಲ್ಲಿ ಅಹಂಕಾರ ಇದೆ, ನನ್ನಲ್ಲಿ ಮದ ಇದೆ. ಆದರೆ ದಾಸೋಹ ಹಾಗೆ ಅಲ್ಲ. ದಾಸೋಹದಲ್ಲಿ ಅಹಂಕಾರವನ್ನು ಕಳಿಸಿಕೊಳ್ಳುವಂತಹದ್ದೇ ದಾಸೋಹ. ಮೊನ್ನೆ ಗದಗಿನಲ್ಲಿ ತೋಟದಾರ್ಯ ಮಠಕ್ಕೆ ಹೋದಾಗ ಅಲ್ಲಿ ಸೋಹಂ ಎಂದೆನಿಸದೆ ದಾಸೋಹ ಎಂದೆನಿಸಯ್ಯ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಒಂದು ಅನುಭವ ಮಂಟಪವೂ ಕೂಡ ಇದೆ. ಅಲ್ಲಿ ಅನುಭವ ಮಂಟಪ ಅಂದ್ರೆ ವಿಚಾರಗಳ ದಾರೆ, ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು. ಸಮಾಜದ ನಿರ್ಮಾಣದ ಕಡೆಗೆ ಶರಣರ ವಿಚಾರಧಾರೆಗಳನ್ನ ನಮ್ಮ ಒಳಗೆ ತುಂಬಿಕೊಳ್ಳುವಂತಹದ್ದು. ಆ ಮೂಲಕ ನಮ್ಮ ನೈತಿಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಇನ್ನೊಬ್ಬರ ದುಡಿಮೆಯಲ್ಲಿ ಇರಲಾರ್ದೇ ನನ್ನ ದೇಹವನ್ನು ದಂಡಿಸುವುದರ ಮೂಲಕ ದುಡಿಯುವ ಕಾಯಕ ಏನಿದೆಯಲ್ಲ, ಅದು ನಮ್ಮಲ್ಲಿ ನೈತಿಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿನೇ ಕಾಯಕ ಮತ್ತು ದಾಸೋಹ ಇವೆರಡು ಒಂದು ನಾಣ್ಯದ ಎರಡು ಮುಖಗಳು. ನಾನು ಕಾಯಕ ಬೇರೆ ನೋಡ್ತೇನೆ, ದಾಸೋಹ ಬೇರೆ ನೋಡ್ತೇನೆ ಅನ್ನುವ ಹಾಗೆ ಇಲ್ಲ. ಎರಡೂ ಕೂಡ ಒಂದಕ್ಕೊಂದು ನಂಟಿದೆ, ಅಂಟಿದೆ ಮತ್ತು ಅವು ಬೆರೆತುಕೊಂಡಿದ್ದಾವೆ. ಹೀಗೆ ನೋಡ್ತಾ ಇರುವಾಗ ಬರೀ ಕಾಯಕ ಇಷ್ಟಕ್ಕೆ ಸಾಕಾಗುವಂಥದ್ದು ಇಲ್ಲ. ಅದು ಆತ್ಮೋದ್ಧಾರ, ಅದು ಮತ್ತು ಸಮಾಜದ ಉದ್ಧಾರ ಎರಡಕ್ಕೂ ಕೂಡ ಇರುವಂಥದ್ದು.
ಇನ್ನು ನಾವು ಮುಖ್ಯವಾಗಿ ಶರಣರ ವಿಚಾರಗಳನ್ನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಇರುವಂತಹ ಆಯ್ದಕ್ಕಿ ಮಾರಯ್ಯ ಅಥವಾ ಆಯ್ದಕ್ಕಿ ಲಕ್ಕಮ್ಮನ ವಿಚಾರಗಳ ಮೂಲಕ ನೋಡುವಂಥದ್ದು ಪ್ರಯತ್ನ ಮಾಡಿದರೆ, ಈ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಮ್ಮ ಅಕ್ಕಿಗಳನ್ನ ಆಯ್ಕೆ ಮಾಡಿಕೊಂಡು ಬದುಕುವ ಒಂದು ಕಾಯಕ. ಇಲ್ಲಿಯೂ ಕೂಡ ಅನೇಕ ವಿಚಾರಗಳಿವೆ. ಎಲ್ಲಿಯೋ ಬಿದ್ದಿರುವ ಅಕ್ಕಿಗಳನ್ನು ಆಯ್ಕೆ ಮಾಡಿಕೊಂಡು ಬದುಕುತ್ತಿದ್ದಾರೆ, ಒಂದು ಚರ್ಚೆ. ಇಲ್ಲಿ ಇನ್ನೊಂದು ವಿಚಾರ, ಬಸವಣ್ಣನ ಉಗ್ರಾಣದಲ್ಲಿ ಇರುವ ಅಕ್ಕಿಗಳಲ್ಲಿ ಕಲ್ಲಿನ ಚೂರುಗಳು ಇದ್ದವು, ಮಣ್ಣಿನ ಹೆಂಟೆಗಳು ಕೂಡ ಇದ್ದವು. ಅವುಗಳನ್ನ ಬೇರೆ ಮಾಡುವ ಕಾಯಕದಲ್ಲಿರುವ ಕಾರಣಕ್ಕಾಗಿ ಬಸವಣ್ಣನು ಅವರಿಗೆ ಪ್ರತಿಯಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಿರಬಹುದು. ಇದು ಒಂದು ವಿಚಾರ. ಇಲ್ಲವೇ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಹೊಲದಲ್ಲಿ ಕೆಲಸಗಳನ್ನ ಮಾಡ್ತಾ ಇರಬಹುದು. ಇಲ್ಲವೇ ಬಸವಣ್ಣನ ಉಗ್ರಾಣಕ್ಕೆ ಅಕ್ಕಿಯ ಮೂಟೆಗಳನ್ನ ಕಳಿಸ್ತಾ ಇರುವ ಸಂದರ್ಭದಲ್ಲಿ ಎಲ್ಲಿಯೋ ಬೀದಿಯಲ್ಲಿ ಸೂರಿ ಹೋಗ್ತಾ ಇರಬೇಕು, ಆ ಅಕ್ಕಿಗಳನ್ನ ಆಯ್ಕೆ ಮಾಡಿಕೊಂಡು ಬದುಕುತ್ತಿದ್ದಿರಬಹುದು. ಈ ಎಲ್ಲ ವಿಚಾರಗಳು ಕೂಡ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನ ವಿಚಾರಗಳಲ್ಲಿ ಬಂದಾಗ ನಾವು ಅವುಗಳನ್ನು ನೋಡಬೇಕಾಗುತ್ತೆ. ಅದು ಏನೇ ಇದ್ರೂ ಕೂಡ ಶರಣರು ದಾಸೋಹ ಸಂಸ್ಕೃತಿಯನ್ನ ಮತ್ತು ಪ್ರಸಾದ ಸಂಸ್ಕೃತಿಯನ್ನ ಸಾರಿ ಇರುವಂತಹದ್ದು. ನನ್ನಲ್ಲಿರುವ ಅಹಂಕಾರವನ್ನ, ನನ್ನಲ್ಲಿರುವ ಮದವನ್ನ ಕಳಿಸಿಕೊಳ್ಳುವ ಬಗೆ ಹೇಗೆ ಎನ್ನುವ ವಿಚಾರದ ಕಡೆಗೆ ಅವರು ಗಮನವನ್ನು ಹರಿಸಿರುವಂತಹದ್ದು. ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನಾಗಿರುವ ಮಾರಯ್ಯ ಒಮ್ಮೆ ಅನುಭವಗೋಷ್ಠಿಯಲ್ಲಿ ಶರಣರು ಸೇರಿರುವಂತಹ ವಿಚಾರಗಳ ಒಳಗೆ ನೋಡಿ, ಇಲ್ಲಿ ಅಲ್ಲಮ್ಮ ಇದ್ದಾನೆ, ಬಸವಣ್ಣ ಇದ್ದಾನೆ, ಅಕ್ಕಮಾದೇವಿ ಇದ್ದಾಳೆ, ಹಡಪದ ಅಪ್ಪಣ್ಣ ಇದ್ದಾನೆ, ಸೂಳೆ ಸಂಕವೇ ಇದ್ದಾಳೆ, ಸತ್ಯಕ್ಕ ಇದ್ದಾಳೆ, ದಾಸಬಯ್ಯ ಇದ್ದಾನೆ, ಅಂಬಿಗರ ಚೌಡೆ ಇದ್ದಾನೆ. ಎಲ್ಲ ವಚನಕಾರರು ಕೂಡ ಅಲ್ಲಿ ಸೇರುವಂತಹ ಒಂದು ದೊಡ್ಡ ಅನುಭವದ ಮಂಟಪ, ಅನುಭವದ ಸಂಪತ್ತು. ಇವತ್ತು ನಾವೇನು ಸಂಸತ್ತನ್ನು ನೋಡ್ತಾ ಇದ್ದೇವೆ, ಆ ಅನುಭವ ಮಂಟಪ ಇವತ್ತಿನ ಸಂಸತ್ತಿಗೆ ಮಾದರಿ ಎನ್ನುವಂಥದ್ದನ್ನು ಕೂಡ ನಾವು ಪರಿಗಣಿಸಬಹುದಾಗಿದೆ. ಒಮ್ಮೆ ಮಾರಯ್ಯ ಅನುಭವ ಮಂಟಪದಲ್ಲಿ ವಿಚಾರಗಳ ಒಳಗೆ ಮೈ ಮರೆತು ಕೂತಾಗ ಲಕ್ಕಮ್ಮ ಕಾಯಕದ ಬಗ್ಗೆ ಅವಳಿಗೆ ಬಹಳಷ್ಟು ಕೂಡ ಆಸಕ್ತಿ. ಕಾಯಕ ಮರೆತು ಕೆಲಸ ಮರೆತು ಮಾರಯ್ಯ ಅನುಭವ ಗೋಷ್ಠಿಯಲ್ಲಿ ಕೂತಿದ್ದಾನೆ, ಹೋಗಿ ಅವಳು ಎಚ್ಚರಿಸ್ತಾಳೆ. ಎನ್ನ ಆಳದ ದೊರೆ ಕಾಯಕ ನಿಂದಿತ್ತು ಹೋಗಯ್ಯ, ನೀ ಕೆಲಸ ಮಾಡೋದನ್ನು ಬಿಟ್ಟು ಇಲ್ಲಿ ಅನುಭವ ಗೋಷ್ಠಿಯಲ್ಲಿ ಕೂತಿದ್ಯಲ್ಲ, ನಿನಗೇನು ತಲೆಗಿಲಿ ಕೆಟ್ಟಿದ್ಯಾ? ನಾನು ಆಡೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಅವಳು ಹಾಗೆ ಮಾತಾಡಲಿಕ್ಕಿಲ್ಲ, ನಾನು ಆಡೋ ಭಾಷೆಯಲ್ಲಿ ಮಾತಾಡ್ತೀನಿ. ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ಅರ್ಥ ಆಗಲಿ ಅನ್ನುವ ಕಾರಣಕ್ಕಾಗಿ ನಾನು ಸ್ವಲ್ಪ ಆ ಟ್ರ್ಯಾಕ್ ಬರ್ತಾ ಇರ್ಬೋದು. ಅದಕ್ಕೆ ಮಾರಯ್ಯ ಏನ್ ಮಾಡ್ತಾನೆ, ಇಲ್ಲಿ ಹೆಂಡತಿ ಕಾಟ ಬಹಳ ಆಯ್ತು, ಸ್ವಲ್ಪ ಏನ್ ಮಾಡೋಣ, ನನಗೆ ಅನುಭವ ಗೋಷ್ಠಿ ಅಂದ್ರೆ ಬಹಳ ಮುಖ್ಯ, ಬಹಳಷ್ಟು ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವ ಕಾರಣಕ್ಕಾಗಿ ನಾನು ಇಲ್ಲೇ ಕೂಡಬೇಕಾಗಿದೆ, ಹೆಂಗ್ ಮಾಡ್ಬೇಕು? ಲಕ್ಕಮ್ಮಗೇನು ಕೆಲಸ, ಅಲ್ಲಿ ಆಯ್ಕೆ ಮಾಡಿಕೊಂಡು ಬದುಕುವುದು. ಬರೀ ಆಯ್ಕೆ ಮಾಡಿಕೊಂಡು ಬದುಕುವಂಥದ್ದಲ್ಲ, ತಮಗೆ ಎಷ್ಟು ಬೇಕೋ ಅಷ್ಟನ್ನ ಉಳಿತಾಯ ಮಾಡಿಕೊಂಡು ಉಳಿದಿರುವ ಎಲ್ಲವನ್ನೂ ಕೂಡ ಅದು ದಾಸೋಹದ ರೂಪದಲ್ಲೇ ಸಮಾಜಕ್ಕೆ ಅರ್ಪಿಸುವಂತಹ ಕಾಯಕ. ಲೈಟ್ ಇರಲಿ. ಮಾರಯ್ಯ ಏನ್ ಮಾಡ್ತಾನೆ, ಹೆಂಡತಿ ಹೀಗೆ ಹೇಳಿದ ತಕ್ಷಣನೇ ಹೆಚ್ಚಿನ ಅಕ್ಕಿಯನ್ನ ಸಂಗ್ರಹಣೆ ಮಾಡಿಕೊಂಡು ಬರ್ತಾನೆ. ಹಾಗೆ ಸಂಗ್ರಹಣೆ ಮಾಡಿಕೊಂಡು ಬಂದಾಗ ಲಕ್ಕಮ್ಮ ಸ್ವಲ್ಪ ಎಚ್ಚರಿಕೆಯನ್ನು ಕೊಡುವಂಥದ್ದು. ಆಸೆ ಎಂಬುವುದು ಅರಸಿಂಗಿ ಅಲ್ಲದೆ ಶಿವಭಕ್ತರಿಗೆ ಉಂಟೆಯ್ಯ, ರೋಷ ಎಂಬುದು ಯಮದೂತರಿಗೆ ಅಲ್ಲದೆ ಅಜಾತರಿಗೆ ಉಂಟೆಯ್ಯ. ಈ ಸಂಖ್ಯೆಯ ಆಸೆ ನಿಮಗೇಕೆ? ಈಶ್ವರನ ಒಪ್ಪ ಮಾರಯ್ಯ ಪ್ರಿಯ ಅಂಬರೀಶ್ವರ ಲಿಂಗ. ಇದು ದೂರ ಮಾರಯ್ಯ. ಇಷ್ಟೆಲ್ಲ ಅಕ್ಕಿ ಸಂಗ್ರಹಣೆ ಮಾಡಿಕೊಂಡು ಬಂದಿಯಲ್ಲ, ಇದು ಯಾಕೆ ಇದು ಇಷ್ಟೊಂದು ಆಸೆ? ಇವತ್ತು ಎಷ್ಟು ಬೇಕು ಅಷ್ಟು ಮಾಡಬೇಕು ಸಂಗ್ರಹಣೆ. ನಾಳೆಗೆ ಬರುತ್ತೆ, ನಾಡಿದ್ದು ಬರುತ್ತೆ, ನಾಳೆನೆ ಪೀಳಿಗೆಗೆ ಬರುತ್ತೆ, ನಾಡಿದ್ದು ಬರುತ್ತೆ. ಅನೇಕ ತಲೆಮಾರುಗಳು ಬದುಕಬೇಕೆನ್ನುವ ಕಾರಣಕ್ಕಾಗಿ ನಾವು ಕಾಯಕ ಮಾಡುವಂಥದ್ದಲ್ಲ. ಇದನ್ನ ನಾವು ಏನು ಅಮರೇಶ್ವರ ಲಿಂಗನನ್ನ ಆರಾಧಿಸ್ತಾ ಇದ್ದೇವಲ್ಲ, ಆ ಅಮರೇಶ್ವರ ಲಿಂಗನೂ ಕೂಡ ನಮ್ಮನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದನ್ನ ನೀನು ಕೈ ಬಿಡಬೇಕು, ಎಚ್ಚರಿಕೆಯನ್ನು ಕೊಡುವಂತಹದ್ದು. ಇನ್ನೂ ಒಂದು ವಿಚಾರವೂ ಕೂಡ ಅಲ್ಲಿ ಅನುಮಾನ ಇದೆ. ಅವಳು ಒಂದು ವಚನದಲ್ಲಿ ಒಂದೊಂದಕ್ಕೆ ಕೊಂಡಿ ಆಗ್ತಾ ಇದೆ.
ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ. ಒಮ್ಮನ ಅಂದ್ರೆ ಒಂದೇ ಮನಸ್ಸು, ಇಮ್ಮನ ಅಂದ್ರೆ ಎರಡು ಮನಸ್ಸು. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ? ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಂಬರೀಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಅಲ್ಲಿಯೇ ಸುರಿದು ಬಂದಿ ಮಾರಯ್ಯ. ಅಕ್ಕಿ ಸಂಗ್ರಹಣೆಯನ್ನು ಮಾಡಿಕೊಂಡು ಬಂದಾಗ ಬಸವಣ್ಣನು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ಬೋದಲ್ಲ. ನೀವೆಂತ ಶಿವಭಕ್ತರು ಎನ್ನುವ ಕಾರಣಕ್ಕಾಗಿ ಪರೀಕ್ಷೆಗೆ ಒಡ್ಡಿ ಇರ್ಬೋದಲ್ಲ ನಿನ್ನನ್ನ. ಇದು ನಿನ್ನ ಮನಸ್ಸಿನಲ್ಲಿ ಮೂಡಿದೆಯೋ ಏನೋ ಆಸೆ? ಅಥವಾ ಬಸವಣ್ಣನೇ ಹೆಚ್ಚಿನ ಅಕ್ಕಿಯನ್ನ ಬೀದಿಯಲ್ಲಿ ಒಗೆದು ಇವರು ಕಾಯಕವನ್ನು ಹೆಂಗ್ ಮಾಡ್ತಾ ಇರ್ಬೋದು ಎನ್ನುವ ಪರೀಕ್ಷೆಗಾಗಿ ನಮ್ಮನ್ನ ಪರಿಶೀಲನೆಗೆ ಒಳಪಡಿಸಿರುವ ಸಾಧ್ಯತೆಗಳು ಇರ್ತವೆ. ಬಸವಣ್ಣನ ಮೇಲೆ ಅನುಮಾನವನ್ನು ಪಡುವಂಥದ್ದು ಅಂದ್ರೆ ಆಯ್ದಕ್ಕಿ ಲಕ್ಕಮ್ಮ ಕೆಚ್ಚು ಎಷ್ಟು ಇರ್ಬೋದು, ಎದಿಗಾರಿಕೆ ಎಷ್ಟು ಇರ್ಬೋದು. ಬಸವಣ್ಣ ಎಲ್ಲರಿಗೂ ಮಾದರಿಯಾಗಿರುವಂಥವನು, ಎಲ್ಲರಿಗೂ ಕೂಡ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು. ಅವಳು ಹಾಗೆ ಅದನ್ನ ಪ್ರಶ್ನೆಯನ್ನು ಮಾಡುವಂಥದ್ದು. ನೀನೇನ್ ಸಂಗ್ರಹಣೆ ಮಾಡ್ಕೊಂಡ್ ಬಂದಿಲ್ಲ, ಎಲ್ಲಿ ಇತ್ತು ಅದನ್ನ ಅಲ್ಲಿ ಹೋಗಿ ಸುರಿದು ಬಾ. ಅಂದ್ರೆ ದುಡಿಮೆಗಿಂತ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಾರದು ಎನ್ನುವಂತಹ ಒಂದು ಸಂದೇಶವನ್ನು ನಾವು ಅಲ್ಲಿ ಕಾಣ್ತೇವೆ. ಇವತ್ತೇನಿದೆ, ನಮಗೆ ತಿಂಗಳಿಗೆ ಇಂತಿಷ್ಟು ಪಗಾರ, ಆಮೇಲೆ ವ್ಯಾಪಾರದಲ್ಲಿ ದಿನಕ್ಕೆ ಇಂತಿಷ್ಟು ಲಾಭ ಇಲ್ಲ. ನಾವು ಅದಕ್ಕಿಂತ ಹೆಚ್ಚಿನ ಲಾಭವನ್ನ ಟೇಬಲ್ ಕಡೆಗೆ ಲಂಚವನ್ನ, ಗುಪ್ತವಾಗಿ ಲಂಚವನ್ನು ಪಡೆಯುವಂತಹದ್ದು, ಉದ್ಯೋಗಕ್ಕೆ ಲಂಚವನ್ನು ಕೊಡುವಂತಹದ್ದು, ವ್ಯಾಪಾರದಲ್ಲಿ ಮೋಸವನ್ನು ಮಾಡುವಂತಹದ್ದು. ಇವತ್ತು ದಿನನಿತ್ಯ ವರ್ತಮಾನ ಕಾಲದಲ್ಲಿ ನಾವು ಇವೆಲ್ಲವುಗಳನ್ನು ನೋಡ್ತಾ ಇದ್ದೇವೆ. ಶರಣರ ವಿಚಾರಧಾರೆಗಳು ಇವತ್ತು ಕೂಡ ಪ್ರಸ್ತುತ ಇದೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆದ್ರೆ ಒಬ್ಬ ಶಿವಭಕ್ತಿಯಾಗಿರುವಂತಹ ಲಕ್ಕಮ್ಮ ಬಸವಣ್ಣನ ಅನುಮಾನದ ಚಿತ್ತವನ್ನ ಆಕೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ, ಬಸವಣ್ಣನನ್ನ ಪ್ರಶ್ನೆ ಮಾಡುವಂತಹ ಕೆಚ್ಚಿದೆ ಅಂದ್ರೆ ಅವಳಲ್ಲಿ ಕಾಯಕ ನಿಷ್ಠೆ ಎಷ್ಟಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂದ್ರೆ ಇದ್ದುದರಲ್ಲಿ ನಾವು ತೃಪ್ತಿಯನ್ನು ಕಾಣುವಂತ, ಇರದೇ ಇರುವುದರ ಕಡೆಗೆ ನಮ್ಮ ಮನಸ್ಸು ತುಡಿತಾ ಇರ್ತದೆ. ಅದನ್ನು ಪಡಿಬೇಕು, ಇದು ಬೇಕು, ಮತ್ತೊಂದು ಬೇಕು. ನಾವು AC ರೂಮ್ನಲ್ಲೇ ಕುಳಿತುಕೊಂಡ ಕಾಯಕ ಮಾಡುವಂಥದ್ದಲ್ಲ. ನಾನ್ ACಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ, ದೇಹವನ್ನು ದಂಡಿಸಿಕೊಳ್ಳಬೇಕಾಗಿದೆ. ಅಂದ್ರೆ ಇದು ಈ ಶರೀರಕ್ಕೆ ಅದು ಅರ್ಥವನ್ನ ಕೊಡುವಂಥದ್ದು. ಬಡತನದಲ್ಲಿ ಶ್ರೀಮಂತಿಕೆಯನ್ನು ಕಾಣುವಂತಹ ಗುಣವನ್ನು ನಾವು ಆಯ್ದಕ್ಕೆ ಲಕ್ಕಮ್ಮನಲ್ಲಿ ಕಂಡುಕೊಳ್ಳುವಂಥದ್ದು. ಮತ್ತೆ ಎಂಥವರು ದಾಸೋಹ ಮಾಡಬಹುದು, ಎಂಥವರು ದಾಸೋಹ ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡಿ. ಮತ್ತೊಂದು ವಚನದಲ್ಲಿಯೂ ಕೂಡ ಅವಳು ಹೇಳ್ತಾಳೆ, ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು, ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ದಾಯಗಾರಿಕೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿ, ನಾನು ಗಳಿಸಿಟ್ಟಿರುವಂತದ್ದಲ್ಲ, ನಮ್ಮಪ್ಪ, ನಮ್ಮ ತಾತ, ಮುತ್ತಾತ, ಅಂಥದನ್ನು ತಂದು ದಾಸೋಹ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಒಮ್ಮನದಲ್ಲಿ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗುವ ಮುನ್ನವೇ ಒಂದೇ ಮನಸ್ಸಿನಿಂದ ಮಾಡುವಂಥದ್ದು, ಒಂದೇ ಮನಸ್ಸಿನಿಂದ ಅದನ್ನು ನಿರ್ವಹಿಸಿಕೊಂಡು ಹೋಗುವಂಥದ್ದು. ಇಮ್ಮನವಾಗುವುದ ಮುನ್ನ ಮಾರಯ್ಯ ಪ್ರಿಯ ಅಂಬರೀಶ್ವರ ಲಿಂಗಕ್ಕೆ ಸಲ್ಲಬೇಕು ಮಾರಯ್ಯ. ಪಿತ್ರಾರ್ಜಿತ ಆಸ್ತಿಯನ್ನು ತೆಗೆದುಕೊಂಡು ಬಂದು ನಾನು ದಾಸೋಹ ಮಾಡ್ತೇನೆ ಅನ್ನೋದಲ್ಲ. ನಿನ್ನ ಕಾಯದಿಂದ ನೀನು ಎಷ್ಟು ದುಡಿದಿದೀಯಾ, ಅದ್ರ ಫಲ ಎಷ್ಟಿದೆ, ನೀನು ಎಷ್ಟು ಉಳಿಸ್ಕೊಂಡಿದೀಯಾ, ನೀನು ಸಮಾಜಕ್ಕೆ ಎಷ್ಟು ಕೊಡ್ತಾ ಇದೀಯ, ಅದು ಮುಖ್ಯ ಆಗ್ಬೇಕು. ಹಂಗಂದ್ರೆ ಎಲ್ಲ ದುಡಿದಿರುವಂಥದ್ದನ್ನು ಕೊಟ್ರೆ ಅದು ಕಾಯಕದಿಂದ ಬಂದದ್ದು ಅಲ್ಲ. ಅದಕ್ಕೆ ದಾಯಗಾರಿಕೆಯಲ್ಲಿ ಬಂದದ್ದು ದಾಸೋಹಕ್ಕೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯವೇ? ಅದನ್ನು ದಾಸೋಹ ಅಂತ ಕರೆಯಲಿಕ್ಕೆ ಸಾಧ್ಯವೇ? ಇಲ್ಲ. ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲೇ, ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿ ಇಪ್ಪಳು ಮಾರಯ್ಯ ಪ್ರಿಯ ಅಂಬರೀಶ್ವರ ಲಿಂಗದ ಸೇವೆ ಕುಳ್ಳನ್ನಕ್ಕ. ಭಕ್ತರು ಹೆಂಗಿರ್ಬೇಕು? ಒಂದು ಡಾಂಬಿಕ ಭಕ್ತ ಇದ್ದಾನೆ, ಇನ್ನೊಂದು ಸದ್ಭಕ್ತ ಇದ್ದಾನೆ. ಎಲ್ಲರಿಗೂ ತೋರಿಸುವಾಗ ಭಕ್ತಿಯನ್ನು ಪ್ರದರ್ಶಿಸುವಂಥದ್ದಲ್ಲ. ಇದ್ರೆ ಮಾದಾರ ಚೆನ್ನಯ್ಯನ ಹಾಗೆ ಇರಬೇಕು. ಮಾದಾರ ಚೆನ್ನಯ್ಯನ ಭಕ್ತಿ ಹೇಗೆ? ಅವನು ಹುಲ್ಲನ್ನು ಕೊಯ್ದುಕೊಂಡು ಬಂದು ತನ್ನ ರಾಜನ ಆಸ್ಥಾನದಲ್ಲಿ ಇರುವಂತಹ ಕುದುರೆಯ ಕಾಯಗಳಿಗೆ ಹೋಗಿ ಹುಲ್ಲನ್ನು ಕೊಯ್ದುಕೊಂಡು ಹಾಕುವಂತಹ ವೃತ್ತಿಯಲ್ಲಿ ಇರುವಂತವನು ಮಾದಾರ ಚೆನ್ನಯ್ಯ. ಅವನು ಹೆಂಗೆ ಕೆಲಸ ಮಾಡ್ತಾ ಇದ್ದ? ಕೆಲಸ ಮಾಡುವ ಪೂರ್ವದಲ್ಲಿ ಯಾರಿಗೂ ಗೊತ್ತಾಗಲಾರದ ಹಾಗೆ ಭೂಮಿಯಲ್ಲಿ ಅಡಿಗಿರುವ ನಿಧಿಯ ಹಾಗೆ, ಎಳ್ಳಿನ ಒಳಗೆ ಅಡಿಗಿರುವ ಎಣ್ಣೆಯ ಹಾಗೆ,
ಕಾಷ್ಟದಲ್ಲಿ ಅಡಗಿರುವಂತಹ ಬೆಂಕಿ ಹಾಗೆ ಅವನು ಭಕ್ತಿ ಹಂಗಿತ್ತು. ಭಕ್ತಿ ಹಾಗೆ ಇಟ್ಟುಕೊಳ್ಳುವುದರ ಮೂಲಕ ಅವನು ಎಲ್ಲಿಯೋ ಒಂದು ಹಳ್ಳದ ದಂಡೆಯಲ್ಲಿ ಕೂತು ತನ್ನ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಅಲ್ಲಲ್ಲಿ ಸಿಗ್ತಾ ಇರುವಂತಹ ಪುಷ್ಪಗಳನ್ನ ಏರಿಸಿ ಅವನು ಪೂಜೆ ಮಾಡಿ ಆಮೇಲೆ ಕೆಲಸ ಮಾಡಿಕೊಂಡು ಹೋಗುವಂತ. ತಮಿಳುನಾಡಿನ ಚೋಳ ರಾಜ ಅವನು ಸಾಕಷ್ಟು ಶ್ರೀಮಂತ ಇರ್ತಾನೆ, ಬೇಕಾದಷ್ಟು ಭಕ್ಷ್ಯ ಭೋಜನ ಶಿವನಿಗೆ ಅರ್ಪಣೆ ಮಾಡುವ ಶಕ್ತಿ ಇರ್ತದೆ. ಆದರೆ ಮಾದರ ಚೆನ್ನಯ್ಯ ತನ್ನ ಮನೆಗೆ ಹೋದ್ಮೇಲೆ ಹೆಂಡತಿ ಕೊಟ್ಟಿರುವಂತಹ ಅಂಬಲಿಯನ್ನ ನಾಲಿಗೆಗೆ ಹಾಕಿಕೊಳ್ಳುವುದರ ಮೂಲಕ ಆ ಅಂಬಲಿಯ ರುಚಿ ಶಿವನಿಗೂ ಕೂಡ ತಾಗುತ್ತೆ. ಆ ಮೂಲಕ ಅಲ್ಲಿ ಶಿವ ಅವನಿಗೆ ಹೊಟ್ಟೆ ತುಂಬುತ್ತೆ. ಬಸವರಾಜನ ಹರಿಹರನ ಅರಗಳೆಯಲ್ಲಿ, ಮಾದರ ಚೆನ್ನಯ್ಯನ ಅರಗಳೆಯಲ್ಲಿ ಬರುತ್ತೆ. ಇವೆಲ್ಲವುಗಳು ಕೂಡ ತಮಿಳುನಾಡಿನ ಶಿವಭಕ್ತರನ್ನ ಇಟ್ಕೊಂಡು ಬರೆದಿರುವಂತದ್ದು. ಅವನು ಚೋಳರಾಜ ಬಂದು ಭಕ್ಷ್ಯ ಭೋಜನ ಕೊಟ್ರೆ, ಇಲ್ಲ ನಾನು ಈಗಾಗಲೇ ಮಾದಾರ ಚೆನ್ನಯ್ಯನ ಅಂಬಲಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ, ಹೊಟ್ಟೆ ತುಂಬಿಟ್ಟಿದೆ, ಅದು ಮುಂದೆ ಕತೆ ದೊಡ್ಡದಿದೆ, ಅದು ಬೇಡ, ನಾನು ಅಷ್ಟಕ್ಕೆ ಬಿಡ್ತೇನೆ. ಒಂದು ಕಾಯಕ ನಿಷ್ಠೆಯನ್ನ ಮತ್ತು ಭಕ್ತಿ ನಿಷ್ಠೆಯನ್ನ ನಾವು ಮೆಚ್ಚಿಕೊಳ್ಳುವ ಕಾರಣಕ್ಕಾಗಿ, ಗಮನ ಹರಿಸುವ ಕಾರಣಕ್ಕಾಗಿ ಅದನ್ನ ಹೇಳುವ ಅಗತ್ಯ. ಇಷ್ಟೆಲ್ಲ ಆದ್ಮೇಲೆ ಮಾರಾಯನಿಗೆ ಆಲೋಚನೆ ಬರುತ್ತೆ, ಹೌದು ಹೆಂಡತಿ ಹೇಳಿರುವಂಥದ್ದು ಸರಿ ಇದೆ, ಲಕ್ಕಮ್ಮ ಹೇಳಿರುವಂಥದ್ದು ಸರಿ ಇದೆ, ಅಲ್ಲಮ್ಮ ಪ್ರಭುವಿನ ಜೊತೆಗೆ ಚರ್ಚೆಯನ್ನು ಮಾಡ್ತಾನೆ. ಕಾಯಕವೇ ಕೈಲಾಸ, ಕಾಯಕದಲ್ಲಿ ಕೈಲಾಸವನ್ನ ಕಂಡುಕೊಳ್ಳಬಹುದಲ್ಲ, ಇಲ್ಲದೆ ಇರುವಂಥದ್ದನ್ನು ಎಲ್ಲಿ ಹುಡುಕುವ ಪ್ರಯತ್ನ? ಕಾಯಕವೇ ಕೈಲಾಸ ಆದ ತಕ್ಷಣವೇ ನಾವು ಎಲ್ಲವನ್ನ ಮರಿಬೇಕು. ಹೇಗೆ ಬರಿಬೇಕು? ಅವ ವಚನ ಹೇಳ್ತಾನೆ, ಕಾಯಕ ಎನ್ನುವಂಥದ್ದು, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆ ಆದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು. ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಂಬರೀಶ್ವರ ಲಿಂಗವಾಯಿತಾದಡು ಕಾಯಕದ ಒಳಗೆ. ಕಾಯಕದ ಒಳಗೆ ನಿರತನಾಗಿಬಿಟ್ರೆ ನಾವು ಹೆಂಗಿರ್ಬೇಕಂತಂದ್ರೆ ಗುರುವನ್ನ, ಲಿಂಗವನ್ನ, ಜಂಗಮವನ್ನ ಇವೆಲ್ಲವನ್ನು ಕೂಡ ಮರೆಯುವ ಹಾಗೆ ನಾವು ಕೆಲಸದಲ್ಲಿ ಇರಬೇಕು. ಇಲ್ಲಿ ಗುರು ಅಂದ್ರೆ ಒಂದು ಕಣ್ಣಿಗೆ ಕಾಣುವ ಗುರು, ಇನ್ನೊಂದು ಅರಿವೇ ಗುರು. ಲಿಂಗವೆಂದರೆ ಕಣ್ಣಿಗೆ ಕಾಣುವ ಲಿಂಗ, ಇನ್ನೊಂದು ಕಾಣದೇ ಇರುವ ಅಮೂರ್ತವಾಗಿರುವ ಆಚಾರ ಲಿಂಗ. ಜಂಗಮವೆಂದರೆ ಕಾವೇರಿ ಧರಿಸಿರುವ ಕಣ್ಣಿಗೆ ಕಾಣುವ ಒಬ್ಬ ಜಂಗಮ, ಕಾಣದೇ ಇರುವ ನಮ್ಮ ಒಳಗೆ ಇರುವ ಅನುಭವ ಇದೆಯಲ್ಲ, ಅದು ಜಂಗಮ. ಇದನ್ನು ಈಗ ಹೊಡೆದು ನೋಡುವ ರೀತಿಯ ಮೂಲಕ ನಾವು ಕಂಡುಕೊಳ್ಳಬೇಕಾಗಿದೆ. ಅಲ್ಲಂ ಪ್ರಭು ಮಾರಾಯಿಗೆ ಹೇಳ್ತಾನೆ, ಕಾಯಕದ ಒಳಗೆ ಕೈಲಾಸವನ್ನ ಕಂಡುಕೊಳ್ಳಬಹುದು, ಅದು ಸಮಾಜದ ಅವಶ್ಯಕತೆಗಳನ್ನು ಪೂರೈಸುವಂತಿರಬೇಕು. ಬರೀ ನಿನ್ನ ಕಾಯಕ ನಿನ್ನನ್ನು ಮಾತ್ರ ನೋಡಿಕೊಂಡು ಹೋಗುವಂಥದ್ದಲ್ಲ, ಅದು ಹೇಗಿರಬೇಕು? ನಿಸ್ವಾರ್ಥವಾಗಿ ಇರಬೇಕು, ಬಹಳ ಪ್ರಾಮಾಣಿಕವಾಗಿ ಇರಬೇಕು. ಅದಕ್ಕೆ ಬಸವಣ್ಣ ಇವರಿಬ್ಬರನ್ನ ಕುರಿತು ಹೇಳ್ತಾನೆ. ಯಾರನ್ನ? ಲಕ್ಕಮ್ಮನನ್ನ ಮತ್ತು ಮಾರಯ್ಯನನ್ನ ಕುರಿತು. ಹೆಂಗ್ ಹೇಳ್ತಾನೆ? ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳನ್ನು, ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು ಆರಿಗೆ ಉಪಮಯಿಸಬಹುದು. ಅಂದ್ರೆ ಮಾರಯ್ಯ ದಂಪತಿಗಳು ಹೆಂಗಿದ್ರು ಅಂದ್ರೆ ಸತ್ಯನಿಷ್ಠುರವಾದಿಗಳು, ಅನ್ಯಾಯದ ವಿರುದ್ಧ ನಿಲ್ಲುವಂತವರು, ನ್ಯಾಯವನ್ನು ಪ್ರತಿಪಾದನೆ ಮಾಡುವಂಥವರು, ಅಸತ್ಯದ ಬಗ್ಗೆ ನುಡಿಯುವಂಥವರು, ಸತ್ಯದಾರಿಯಲ್ಲೇ ಕಾಯಕ ನಡೆದುಕೊಂಡು ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಇರುವಂಥವರು. ಅಂಥವರನ್ನು ನೋಡಿನೇ ಶರಣರು ಹೆಂಗಂದ್ರೆ ಕರುಳಿಲ್ಲದ ಕಲಿಗಳು ಎನ್ನುವಂತಹ ಮಾತನ್ನ ಬಸವಣ್ಣನವರು ಅದನ್ನು ಬಳಕೆ ಮಾಡ್ತಾರೆ. ನೋಡಿ, ಬಸವಣ್ಣನಂತವರಿಂದ ಇವರು ಪ್ರಶಂಸೆಗೆ ಒಳಗಾಗಿರುವ ರೀತಿಯಲ್ಲಿ ನೋಡಿದ್ರೆ ನಮ್ಮ ಕಾಯಕ ನಿಷ್ಠೆ ಹೇಗಿರ್ಬೇಕೆನ್ನುವಂಥದ್ದನ್ನು ನಾವು ಮಾರ್ಗದರ್ಶಿಯಾಗಿ ನಿಂತ್ಕೊಳ್ತೀವಿ. ಇನ್ನೊಬ್ಬ ನುಲಿ ಚಂದ ಹೇಳ್ತಾನೆ, ಹೆಂಗೆ ಕೆಲಸ? ಕೆಲವರು ಬಹಳ ಸಣ್ಣ ಪ್ರಮಾಣದಲ್ಲಿ ಕೆಲಸಗಳು, ಕೆಲವರು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳಿರ್ತವೆ. ಫಲ ಕಡಿಮೆ ಇರ್ತದೆ, ಕೆಲವರಿಗೆ ಫಲ ದೊಡ್ಡದಿರ್ತದೆ. ಆ ದುಡಿಮೆ ಎಷ್ಟೋ ಫಲ ಅಷ್ಟಿರ್ತದೆ. ಇಲ್ಲಿ ನುಲಿಯ ಚಂದಯ್ಯ ಹೇಳ್ತಾನೆ, ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದುದು, ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕೆ ಅರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ. ದುರಾಸೆಯಿಂದ ಬಂದುದು ಅನರ್ಪಿತ, ಇದು ಕಾರಣ ಸತ್ಯ ಶುದ್ಧ ಕಾಯಕ ನಿತ್ಯ ದ್ರವ್ಯವಾದರೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತು ಕೇಳಯ್ಯ. ಕಾರ್ಯ ಸೊಪ್ಪದ ಸಣ್ಣ ವಸ್ತು,
ರೊಕ್ಕ ಇರಲಾರ್ದೆ ಸಿಗುವಂಥದ್ದು. ಕೆಲಸ ಮಾಡಿದ ಮೇಲೆ ಅಂಥದ್ದನ್ನು ತೆಗೆದುಕೊಂಡು ಅರ್ಪಣೆ ಮಾಡುವಂತದ್ದು ವಸ್ತು ಯಾವುದೇ ಸಣ್ಣದಾದ್ರೂ ಕೂಡ, ನಾನು 100 ರೂಪಾಯಿ ದುಡ್ತಾ ಇದ್ದೇನೆ ಅಂದ್ರೆ, ನಾನು 10 ರೂಪಾಯಿ ಕೊಡ್ತಾ ಇದ್ದೇನೆ ಅಂದ್ರೆ ಅದು ಒಳ್ಳೆಯದೇ. ಎಲ್ಲಿಂದಲೂ ಬಂದಿರುವ ಹಣವನ್ನು ನಾನು 1000 ರೂಪಾಯಿ ಕೊಡ್ತೇನೆ, 5000 ರೂಪಾಯಿ ಕೊಡ್ತೇನೆ, 10,000 ರೂಪಾಯಿ ಕೊಡ್ತೇನೆ, ಹಂಗಿಲ್ಲ. ಶರಣರು ಬರೀ ಗುರುಲಿಂಗ ಜಂಗಮ ಎನ್ನುವಂತಹ ಬರೀ ತ್ರಿವಿಧ ದಾಸೋಹಗಳನ್ನು ಹೇಳಿಲ್ಲ, ತ್ರಿಕಾಲ ದಾಸೋಹಗಳನ್ನು ಹೇಳಿದರು. ನೋಡಿ, ದಾನಿಗಳು ಹೇಗೆ ಒಂದೊತ್ತು ಯಾವುದೋ ದಾನವನ್ನು ಕೊಟ್ಟು ನಾವು ಸುಮ್ಮನೆ ಹಾಕು, ಆದರೆ ನಿರಂತರ ತ್ರಿಕಾಲ ದಾಸೋಹ ಅಂದ್ರೆ ಏನು? ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ದುರ್ಬಲರು, ನಿರ್ಗತಿಕರು, ಅಸಹಾಯಕರು, ದೀನರು, ದಲಿತರು ಯಾವುದೇ ಕಾರಣಕ್ಕೂ ಕೂಡ ಹೊಟ್ಟೆ ಹಸಿವಿನಿಂದ ನರಳಬಾರದು ಎನ್ನುವ ಕಾರಣಕ್ಕೆ ಇವತ್ತು ಮಠದ ಒಳಗೆ ತ್ರಿಕಾಲ ರೀತಿಯಲ್ಲಿ 3 ಹೊತ್ತು ಕೂಡ ದಾಸೋಹ ನಡೀತಾ ಇರುವಂಥದ್ದು ಅದೇ ಶರಣರ ವಿಚಾರಧಾರೆ ಒಳಗೆ ನಡೀತಾ ಇರುವಂಥದ್ದು. ಆ ದೃಷ್ಟಿಯಿಂದ ನಾವು ಅವುಗಳನ್ನ ಪ್ರಶಂಸೆಯನ್ನು ಮಾಡಬೇಕಾಗಿದೆ, ಅವುಗಳನ್ನ ನಾವು ಒಪ್ಪಿಕೊಳ್ಳಬೇಕಾಗಿರುವಂಥದ್ದು. ಅಂದ್ರೆ ವಾಮ ಮಾರ್ಗದಿಂದ ಸಂಪಾದನೆ ಮಾಡಿ ನಾನು ದಾಸೋಹಕ್ಕೆ ಕೊಡ್ತೇನೆ ಅಂದ್ರೆ ಇಲ್ಲ, ಕೊಟ್ಟವನಿಗೂ ಸಾರ್ಥಕತೆ ಇಲ್ಲ, ಪಡೆದುಕೊಂಡಂಥವರಿಗೂ ಕೂಡ ಅಲ್ಲಿ ಸಾರ್ಥಕತೆ ಇಲ್ಲ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸತ್ಯಶುದ್ಧ ಕಾಯಕ ಎನ್ನುವಂಥದ್ದೇ ಶರಣರ ನಿಲುವಾಗಿರುವಂಥದ್ದು. ಬಸವಣ್ಣನವರ ದಾಸೋಹಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿರುವ ವಿಚಾರಗಳನ್ನು ಹೇಳ್ತಾರೆ. ಇದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಕಾಯಕ ಎಲ್ಲವನ್ನ ಮಾಡ್ತಾ 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 ದಾಸೋಹದ ಸಾರ್ಥಕತೆಯೂ ಕೂಡ ಬಹಳ ಮುಖ್ಯ ಇದೆ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ದಾಸೋಹಕ್ಕೆ ಅಲಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು, ಮನ ದಾಸೋಹಕ್ಕೆ ಈವಂತೆ ಮಾಡು, ದನ ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ನನ್ನ ತನು, ನನ್ನ ದೇಹ ದಾಸೋಹ ಹೊಂದು ಬಿಟ್ರೆ ಇದು ಉಬ್ಬಬೇಕಂತ, ಮನ ಅದರೊಳಗೆ ತಲ್ಲೀನ ಆಗ್ಬೇಕಂತ, ದನ ಅದರೊಳಗೆ ಸವಿಬೇಕು ಅಂತ ದಾಸೋಹಕ್ಕೆ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಇದು ನನ್ನದು ಎನ್ನುವಂತಹ ಭಾವನೆ ಇರಲ್ಲ, ದಾನದಲ್ಲಿ ಇರುತ್ತೆ. ನಾನು ಕೊಟ್ಟಿದ್ದು ಎನ್ನುವಂಥದ್ದು ಇರುತ್ತೆ. ದಾನಕ್ಕೂ ಮತ್ತು ದಾಸೋಹಕ್ಕೂ ವ್ಯತ್ಯಾಸಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಂದ್ರೆ ಶರಣರ ದಾಸೋಹಕ್ಕೆ ತನು ಮನ ಧನಗಳು ಬಹಳ ಮುಖ್ಯ ಇದೆ. ಶರಣರಿಗೆ ಅರ್ಪಿಸುವ ಕರುಣಾ ಪ್ರಸಾದದಿಂದ ಹಿಂಗೆ ಮಾಡಿದರೆ ನಾನು ದಾಸೋಹವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ, ದಾಸೋಹವನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ಪ್ರಸಾದಿಯಾಗಿ ಪರಿಣಾಮವನ್ನು ಬೀರುವಂಥದ್ದನ್ನ ಯಾರು ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಕಾಯಕದಲ್ಲಿ ದುಡಿದ ಫಲವನ್ನು ಕಂಡ್ರೆ ದಾಸೋಹದಲ್ಲಿ ಏನಿದೆ? ಹಂಚಿ ಉಣ್ಣುವ ಗುಣ ಇದೆ. ನಾವು ದುಡಿತೇವೆ, ಫಲವನ್ನ ತೆಗೆದುಕೊಳ್ತೇವೆ, ಬಂದದರಲ್ಲಿ ನಾವು ಎಷ್ಟನ್ನ ನನಗೆ ನನ್ನ ಕುಟುಂಬಕ್ಕೆ ಎಷ್ಟನ್ನು ಇಟ್ಕೋಬೇಕು, ಉಳಿದಿರುವಂಥದ್ದನ್ನು ಸಮಾಜಕ್ಕೆ ಎಷ್ಟು ಕೊಡಬೇಕು. ನಾನು ಸಮಾಜದಲ್ಲಿ ಇದ್ದೇನೆ, ಸಮಾಜಕ್ಕೆ ನನ್ನದೇನಾದರೂ ಕೂಡ ಕೊಡುಗೆ ಬೇಕಲ್ಲ, ನನ್ನದೇನಾದರೂ ಸ್ವಲ್ಪ ಮಟ್ಟಿಗೆ ಸೇವೆ ಬೇಕಲ್ಲ. ಅದು ಯಾವಾಗ ಸಾಧ್ಯ? ಪ್ರಾಮಾಣಿಕ ಸತ್ಯಶುದ್ಧ ಕಾಯಕದಿಂದ ನಮ್ಮಲ್ಲಿ ನೈತಿಕ ಶಕ್ತಿ ಹೆಚ್ಚು ಗಟ್ಟಿಯಾಗುತ್ತೆ. ನೈತಿಕತೆಯಿಂದ ಬದುಕುವಂಥದ್ದು ಬಹಳ ಮುಖ್ಯ ಇದೆ. ಹೆಂಗಂತಂಗೆ ಬದುಕುವಂಥದ್ದು ಯಾರಾದರೂ ಬದುಕು, ಆಗ ಬದುಕುವಂಥದ್ದಲ್ಲ, ನೈತಿಕ ಜವಾಬ್ದಾರಿಯಿಂದ ಬದುಕಬೇಕಾಗಿದೆ. ನೋಡಿ, ಕಾಯಕ ಒಂದು ಗಳಿಕೆಯ ಮಾರ್ಗ ಅಥವಾ ಒಂದು ಪಡೆಯುವ ಮಾರ್ಗ. ದಾಸೋಹ ಹಂಗಿಲ್ಲ, ಅದು ಬಳಕೆಯ ಮಾರ್ಗ, ಅದು ಹಂಚುವ ಮಾರ್ಗ, ಅದು ಉಣ್ಣಿಸುವ ಮಾರ್ಗ. ಅದು ಯಾವುದೇ ಕಾರಣಕ್ಕೂ ಕೂಡ ನರಳಬಾರದು, ಅದು ಕೊರಗಬಾರದು, ಅದು ತೃಪ್ತಿಯಿಂದ ಇರಬೇಕು ಎನ್ನುವಂತಹ ಕಾರಣಕ್ಕಾಗಿ. ನೋಡಿ, ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವನ್ನು ಕೊಟ್ಟು ಜಂಗಮವನ್ನು ಒಲಿಸಬೇಕು. ಇದು ದಾಸೋಹವನ್ನು ಕುರಿತು, ಗುರು ಲಿಂಗ ಜಂಗಮವನ್ನು ಕುರಿತು ನಾನು ಕಂಡಿದ್ದೇನೆ ಎನ್ನುವಂತಹ ಮಾತನ್ನ ಇಲ್ಲಿ ಬಸವಣ್ಣನವರು ಅದನ್ನ ಪ್ರಸ್ತಾಪ ಮಾಡ್ತಾರೆ.
ಸಿದ್ದರಾಮರು ಕೂಡ ಸೊನ್ನಲಿಗೆ ಸಿದ್ದರಾಮನು ಕೂಡ ಬಸವಣ್ಣನ ದಾಸೋಹದ ಬಗ್ಗೆ ಪ್ರಶಂಸೆ ಮಾಡುವಂಥದ್ದು ಅಷ್ಟೇ ಅಲ್ಲ, ವೈರಾಗ್ಯ ಚಕ್ರವರ್ತಿ ಅನುಭವ ಮಂಟಪದ ಅಧ್ಯಕ್ಷನಾಗಿರುವಂತ ಬಸವಣ್ಣ ನೋಡಿ, ಎಲ್ಲ ಶಕ್ತಿ ಇದೆ ಬಸವಣ್ಣನಿಗೆ. ಒಳ್ಳೆ ನಾಯಕತ್ವ, ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ಅಧಿಕಾರ ಅಂದ್ರೆ ತಾನು ಬೆಳೆಯುವಂಥದ್ದಲ್ಲ, ತನ್ನ ಕಡೆಗೆ ಇದ್ದವರನ್ನ, ಸಮಾಜದಲ್ಲಿ ಇದ್ದವ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗುವಂತಹ ಗುಣ ಬಸವಣ್ಣನಲ್ಲಿ ಕಾಣ್ತೇವೆ. ಆ ಕಾರಣಕ್ಕಾಗಿ ಅನುಭವ ಮಂಟಪಕ್ಕೆ ವೈರಾಗ್ಯ ಚಕ್ರವರ್ತಿ ಆಗಿರುವ ಅಲ್ಲಮ್ಮನನ್ನ ಶೂನ್ಯ ಸಿಂಹಾಸನಾಧೀಶ್ವರನಾಗಿರುವಂತಹ ಪೀಠದ ಅಧ್ಯಕ್ಷನನ್ನಾಗಿ ಮಾಡ್ತಾನೆ. ನಟುವ ಸಮಾಜಕ್ಕೆ ಸೇರ್ಪಡೆಯಾಗಿರುವಂತಹ ಅಲ್ಲಮ್ಮನ ವಚನಗಳು ಬಹಳ ಬೆಡಗಿನಿಂದ ಕೂಡಿಯಿರುವಂಥದ್ದು. ಅಷ್ಟು ಸರಳವಾಗಿ ನಮ್ಮ ಕೈಗೆ ನಿಲ್ಕಲಿಕ್ಕೆ ಆಗಲ್ಲ, ನಮ್ಮ ಬುದ್ಧಿಯ ಸಾಮರ್ಥ್ಯಕ್ಕೆ ಅವು ನಿಲ್ಕಲಿಕ್ಕೂ ಕೂಡ ಸಾಧ್ಯ ಇಲ್ಲದೆ ಇರುವಂಥದ್ದು. ಪ್ರಯತ್ನ ಮಾಡಿದರೆ ವಚನ ಪಾರಿಭಾಷಿಕ ಕೋಶ ಅಂತಿದೆ, ಅವುಗಳ ಸಹಾಯದಿಂದ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ಯಾರ್ಯಾರು ಎಷ್ಟೆಷ್ಟನ್ನು ಓದ್ತಾರೆ, ಪ್ರತಿಯೊಂದು ಊರಿಗೂ ಕೂಡ ಒಂದು ನೂತನವಾಗಿರುವ ಅರ್ಥವನ್ನು ಕೊಡುವಂತಹ ವಚನಗಳು ಅಲ್ಲಮ್ಮ ತನ್ನ ವಚನದಲ್ಲಿ ಬಸವಣ್ಣನನ್ನ ಕುರಿತು, ಅಂದ್ರೆ ಆತನ ವ್ಯಕ್ತಿತ್ವ ಅಲ್ಲ, ಆತನ ದಾಸೋಹದ ಬಗ್ಗೆ ಕುರಿತು ಹೇಳ್ತಾ ಇದ್ದ. ತನುವ ಗೆಲ್ಲಲರಿಯದೆ ಮನವ ಗೆಲ್ಲಲರಿಯದೆ, ತನುವ ಗೆಲ್ಲಲರಿಯದೆ ಮನವ ಗೆಲ್ಲಲರಿಯದೆ, ದನವ ಗೆಲ್ಲಲರಿಯದೆ ಭ್ರಮೆಗೊಂಡಿತ್ತು ಈ ಲೋಕ ಯಾವುದರ ಭ್ರಮೆಗೆ ಒಳಗಾಗಿದೆ? ತನುವ ಗೆಲ್ಲಲರಿಯದೆ ಮನವ ಗೆಲ್ಲಲರಿಯದೆ, ದನವ ಗೆಲ್ಲಲರಿಯದೆ. ತನುವ ದಾಸೋಹಕ್ಕೆ ಸವಿಸಿ ಮನವ ಲಿಂಗ ಧ್ಯಾನದಲ್ಲಿ ಸವಿಸಿ, ದನವ ಜಂಗಮದಲ್ಲಿ ಸವಿಸಿ ಗೆಲ್ಲಬಲ್ಲಡೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನಾರನ್ನು ಕಾಣೆನ. ಮತ್ತಾರನು ಕಾಣೆ ಗುಹೀಶ್ವರ, ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ನಾನು ಆತನಿಗೆ ನಮೋ ನಮೋ ಎಂತೇನೆ, ಶರಣಾರ್ಥಿಗಳನ್ನು ಹೇಳ್ತೇನೆ. ಅಂದ್ರೆ ನಾವು ವೈರಿಗಳನ್ನು ಗೆಲ್ಲಬಹುದು. ಇವತ್ತು ಯಾವುದೇ ದೇಶದ ಮೇಲೆ ಯುದ್ಧವನ್ನು ಕೂಡ ಮಾಡಬಹುದು. ಆ ವಾತಾವರಣದಲ್ಲೇ ನಾವು ಬದುಕ್ತಾ ಇದ್ದೇವೆ. ಇವತ್ತು ಯಾರ ಮೇಲಾದರೂ ಕೂಡ ನಾವು ಆಕ್ರಮಣ ಮಾಡಬಹುದು, ದಾಳಿ ಮಾಡಬಹುದು, ಹಿಂಸಿಸಬಹುದು. ಅಷ್ಟರ ಮಟ್ಟಿಗೆ ನಾವು ವಿಜ್ಞಾನ, ತಂತ್ರಜ್ಞಾನ ಎಲ್ಲದರಲ್ಲೂ ಕೂಡ ಬಹಳ ವೇಗವಾಗಿ, ಬಹಳ ಫಾಸ್ಟ್ ಆಗಿ ಆಕ್ಟಿವ್ ಆಗಿಬಿಟ್ಟಿದ್ದೇವೆ. ಆದರೆ ಯುದ್ಧನೂ ಮಾಡಬಹುದು, ವೈರಿಗಳನ್ನು ಕೂಡ ಗೆಲ್ಲಬಹುದು. ಆದರೆ ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ತನುವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಮನವನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಧನವನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಗೆಲ್ಲಬೇಕಂದ್ರೆ ಇದೇನು ಸುಲಭದ ಮಾತೆ? ಧನವನ್ನು ಗೆಲ್ಲಬೇಕಂದ್ರೆ, ಮನವನ್ನು ಗೆಲ್ಲಬೇಕಂದ್ರೆ, ತನುವನ್ನು ಗೆಲ್ಲಬೇಕು. ನೋಡಿ, ತನುವನ್ನು ಗೆಲ್ಲಬೇಕಂದ್ರೆ ಇದರಲ್ಲೆಲ್ಲ ಇದೆ. ಕಣ್ಣಿದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ. ಇದು ಏನೇನು ಕೆಲಸ ಡಾಕ್ಟರ್ಗೆಲ್ಲ ಗೊತ್ತು, ಇಲ್ಲಿರೋರಿಗೆಲ್ಲರಿಗೂ ಕೂಡ ಗೊತ್ತು. ಅವು ನಮ್ಮನ್ನ ಸವಾರಿ ಮಾಡ್ತವೆ. ಕಣ್ಣು ಒಂದು ರೀತಿ ನೋಡುತ್ತೆ, ಕಿವಿ ಒಂದು ರೀತಿ ಕೇಳುತ್ತೆ, ನಾಲಿಗೆ ಒಂದು ರೀತಿ ಬಯಸುತ್ತೆ, ಚರ್ಮ ಒಂದು ರೀತಿ ಬಯಸುತ್ತೆ, ಮನಸ್ಸು ಮತ್ತೊಂದು ಕಡೆ ಓಡುತ್ತೆ. ಇವು ನಿಂತಲ್ಲೇ ನಿಲ್ಲಂಗ್ಲಕ. ಅವು ಒಂದೊಂದು ದೃಷ್ಟಿ. ಇವು ನಮ್ಮ ಮೇಲೆ ಸವಾರಿ ಮಾಡ್ತವೆ. ಅವುಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಇದೆ. ಅದು ಅಷ್ಟು ಸರಳ ಇಲ್ಲ. ಇದು ಯಾರಿಗೆ ಸಾಧ್ಯ ಆಗಿದೆ ಅಂದ್ರೆ ಬಸವಣ್ಣನಿಗೆ ಸಾಧ್ಯ ಆಗಿದೆ. ಅದನ್ನೇ ಅಲ್ಲಮ್ಮ ಹೇಳುವಂತಹದ್ದು. ಗೆದ್ದವನು ಯಾರು ಅಂದರೆ ಬಸವಣ್ಣ. ಅಂಥವನಿಗೆ ನಾನು ಆ ಬಸವಣ್ಣನಿಗೆ ನಮೋ ನಮೋ ಎಂತೀನಿ ಎನ್ನುವಂತಹ ಮಾತು. ತ್ರಿವಿಧ ದಾಸೋಹದ ಜೊತೆಗೆ ತ್ರಿಕಾಲ ದಾಸೋಹಗಳನ್ನು ಕೂಡ ಕುರಿತು ಶರಣರು ಚರ್ಚೆಯನ್ನ ಮಾಡಿರುವಂತಹದ್ದು. ಇನ್ನು ಸೊಡ್ಡಲ ಬಾಚರಸ ಎನ್ನುವ ವಚನಕಾರ ಇದ್ದಾನೆ. ಮಾಡುವ ದಾಸೋಹದಿಂದ ಭಕ್ತಂಗೆ ಅವಂಗುಣಗಳು ಇಲ್ಲದಿರಬೇಕು. ಅವಗುಣಗಳಂದ್ರೆ ಕೆಟ್ಟ ಗುಣಗಳಂತ. ಮನುಷ್ಯನಿಗೆ ಕೆಟ್ಟ ಗುಣಗಳೇ ಇದ್ದಾವೆ, ಒಳ್ಳೆಯ ಗುಣಗಳೇ ಇದ್ದಾವೆ. ನಾವು ಕೆಟ್ಟದಕ್ಕೆ ಆಕರ್ಷಣೆ ಒಳಗಾಗ್ತೇವೆ, ಒಳ್ಳೆಯದಕ್ಕೆ ಬೇಗನೆ ಆಕರ್ಷಣೆಗೆ ಒಳಗಾಗಲ್ಲ. ನಾವು ಕೆಟ್ಟದನ್ನೇ ಹೆಚ್ಚು ಯೋಚನೆಯನ್ನು ಮಾಡ್ತೇವೆ, ಒಳ್ಳೆಯದನ್ನ ಬಹಳಷ್ಟು ಯೋಚನೆಯನ್ನು ಮಾಡಲ್ಲ. ಅಂದ್ರೆ ಕೆಟ್ಟ ಗುಣಗಳಿಂದ ಮಾಡುವ ದಾಸೋಹ ಅದೇನಾಗುತ್ತೆ, ಸಾರ್ಥಕತೆಯನ್ನು ಪಡೆಯಲ್ಲ. ಬೇಗನೆ ಗಳಿಸ್ಬೇಕು. ಇವತ್ತು 1000 ರೂಪಾಯಿ ಗಳಿಸಿದ್ರೆ ನಾಳೆ 2000 ರೂಪಾಯಿ, ಮಾರನೇ ದಿವಸ 5000 ಇಲ್ಲ ಕೋಟಿ ಗಟ್ಟಲೆ. ಹಿಂಗೆ ಮಾಡಿರುವಂಥದ್ದು ಏನಾಗುತ್ತೆ, ಅದು ದಾಸೋಹಕ್ಕೆ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಭಕ್ತರು ಹೆಂಗಿರಬೇಕು? ಸದ್ಭಾವನೆ ಇರಬೇಕು, ಸದ್ಭಕ್ತಿ ಇರಬೇಕು.
ಕೇವಲ ವೇಷ ಲಾಂಛನಗಳಿಂದ ನಾನು ಭಕ್ತ ಅಂತ ಕರೆಸಿಕೊಳ್ಬಹುದೇ ಹೊರತು ಅಂತರಂಗದಲ್ಲಿ ಭಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ. ಅಂತರಂಗದಲ್ಲಿ ಭಕ್ತಿ ಇದ್ದಂಥವ್ರು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಎರಡು ಶುದ್ಧ ಇದ್ರೆ ಎಲ್ಲಿಗಾದ್ರೂ ಹೋಗ್ಲಿ ಅಂದ್ರೆ ಆರಾಧನೆಗಾಗಿ ನಾನು ಹೇಳ್ತಾ ಇರೋದು. ನೋಡಿ, ನಮ್ಮಲ್ಲಿ ಲೋಭ ಇದೆ, ಮೋಹ ಇದೆ, ಮದ ಇದೆ, ಮತ್ಸರ ಇದೆ. ಇವುಗಳನ್ನ ಕಳಿಸಿಕೊಳ್ಳಬೇಕಾಗಿರುವ ನಾನು ಗಳಿಸಿರುವ ಹಣ, ನಾನು ಗಳಿಸಿರುವ ಸಂಪತ್ತು, ಅಹಂಕಾರ ಅಳಿಬೇಕಾದ್ರೆ ಯಾವುದು ಕಡ್ಡಾಯ? ದಾಸೋಹ ಎನ್ನುವಂಥದ್ದು ಕಡ್ಡಾಯ. ಈ ದಾಸೋಹವನ್ನು ಮಾಡುವುದರ ಮೂಲಕ ಅವುಗಳನ್ನು ಕಳಿಸಿಕೊಳ್ಳಬಹುದು. ಅಹಂಭಾವನ ಕಳಿಸಿಕೊಂಡಾಗ ವ್ಯಕ್ತಿ ದಾಸೋಹ ಮಾಡಲು ಅರ್ಹನಾಗ್ತಾನೆ, ಇಲ್ಲಂದ್ರೆ ಅವನು ಅರ್ಹನಾಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದಕ್ಕೆ ಅರಸರ ರಾಜಪ್ರಭುತ್ವ ಪದ್ಧತಿಯಲ್ಲಿ ಏನಾಯ್ತು? ಬೇರೆ ದೇಶದ ಮೇಲೆ, ಬೇರೆ ರಾಜ್ಯದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಗೆದ್ದು ಬಂದಿರುವಂತಹದ್ದು, ತಮಗೆ ಸಹಾಯವನ್ನು ನೀಡಿರುವಂತವರು, ನೆರವನ್ನು ನೀಡಿರುವಂತವರಿಗೆ ಕೆಲವು ಹಳ್ಳಿಗಳನ್ನು ಕೊಟ್ಟಿರುವಂತಹದ್ದು, ಕೆಲವು ಭೂಮಿಯನ್ನು ದಾನವಾಗಿ ಕೊಟ್ಟಿರುವಂತಹದ್ದು, ಕೆಲವು ಬಿರುದನ್ನು ದಾನವಾಗಿ ಕೊಟ್ಟಿರುವಂತಹದ್ದು, ಶಿಲೆಯಲ್ಲಿ ಶಾಸನವನ್ನಾಗಿ ಬರೆಯುವಂತಹದ್ದು, ಮತ್ತೆ ಅದರ ಮೇಲುಭಾಗದಲ್ಲಿ ಸೂರ್ಯ ಚಂದ್ರ ಚಿತ್ರವನ್ನು ಇಡುವಂತಹದ್ದು. ಇತಿಹಾಸ ಉಪನ್ಯಾಸಕ ನಾರಾಯಣ ಬೆಳಗುರ್ಕರಿಗೆ ಗೊತ್ತಿದೆ, ಆರ್ಕಾಲಜಿ ಡಿಪಾರ್ಟ್ಮೆಂಟ್. ನೋಡಿ, ಈಗ ಹಾಗೆ ಹಾಕಿಸುವಂಥದ್ದು ಏನಂದ್ರೆ, ಇದು ನನ್ನ ಅವಧಿಯಲ್ಲಿ ಆಗಿರುವಂತಹದ್ದು, ಇದು ನಾನು ಕೊಟ್ಟಿರುವ ದಾನ ಶಾಸನ, ನಾನು ಕೊಟ್ಟಿರುವ ಪ್ರಶಸ್ತಿ ಶಾಸನ, ರಕ್ಷಣೆಯನ್ನು ಮಾಡಿರುವಂತವರಿಗೆ, ಊರು ರಕ್ಷಣೆ ಮಾಡಿರುವಂತವರಿಗೆ, ದನ ಕರುಗಳ ರಕ್ಷಣೆ ಮಾಡಿರುವಂತವರಿಗೆ, ಹೆಣ್ಮಕ್ಳನ್ನ ರಕ್ಷಣೆ ಮಾಡಿರುವಂತವರಿಗೆ. ಅವಾಗ ರಾಜರು ಉಡುಗೊರೆಗಳನ್ನು ಕೊಡ್ತಾ ಇದ್ರು, ದತ್ತಿಯಾಗಿ ಬಿಡ್ತಾ ಇದ್ರು, ದಾನವಾಗಿ ಬಿಡ್ತಾ ಇದ್ರು. ಇಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ಅಹಂಕಾರವನ್ನು ಕಂಡುಕೊಳ್ಳೋದು. ಆದ್ರೆ ಇವತ್ತು ವರ್ತಮಾನ ಕಾಲಕ್ಕೆ ಬಂದರೆ, ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಬಂದ್ರೆ, ಯಾವುದೇ ಪಕ್ಷದ ಸರ್ಕಾರಗಳು, ನಮಗೆ ಯಾವ ಪಕ್ಷ ಈ ಪಕ್ಷ ಯಾವುದು ಮುಖ್ಯವಲ್ಲ, ಪ್ರಜಾಪ್ರಭುತ್ವದಲ್ಲಿ ಇರುವ ಯಾವುದೇ ಪಕ್ಷದ ಸರ್ಕಾರಗಳು ಇವತ್ತು ಸಾಮಾನ್ಯರಿಗಾಗಿ ಅಥವಾ ಮಧ್ಯಮ ವರ್ಗದವರಿಗಾಗಿ ಯಾವುದೇ ಯೋಜನೆಗಳನ್ನು ಆಯ್ಕೊಂಡು ಅವುಗಳನ್ನ ಖರ್ಚು ಮಾಡಿದಾಗ ನಾವು ಇಂಥ ಯೋಜನೆಗೆ ಇಷ್ಟು ಖರ್ಚು ಮಾಡಿದ್ದೇವೆ ಅಂತ ಮಾಡ್ತಾರೆ. ಅದು ಯಾಕೆ? ಕ್ಯಾನ್ವಾಸ್ ಬರ್ಬೋದು, ಪ್ರಚಾರ. ಅದು ಸಾಮಾನ್ಯರಿಂದ, ಮಧ್ಯಮ ವರ್ಗದವರಿಂದ, ಎಲ್ಲರಿಂದ ತೆರಿಗೆ ಸಂಗ್ರಹಣೆ ಮಾಡಿಕೊಂಡು ಖರ್ಚು ಮಾಡಿರುವ ಹಣ. ರಾಜಪ್ರಭುತ್ವದ ಪದ್ಧತಿ, ಪ್ರಜಾಪ್ರಭುತ್ವದ ಪದ್ಧತಿ. ಅವತ್ತು ರಾಜ ಇದ್ದ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿ. ನೋಡಿ, ಇವುಗಳನ್ನು ಈಗ ಆಲೋಚನೆಯನ್ನು ಮಾಡ್ತಾ ಇರುವಾಗ, ದಾನ ಮಾಡಿರುವವರಲ್ಲಿ, ದಾನ ಕೊಟ್ಟಿರುವವರಲ್ಲಿ ನಾನು ಎನ್ನುವ ಅಹಂಕಾರ ಇರ್ತದೆ, ಪಡೆದಿರುವಂತವರಲ್ಲಿ ಕೀಳರಿಮೆ ಭಾವನೆ ಇರ್ತದೆ. ನಾನು ಅವರಿಂದ ಪಡೆದ್ಬಿಟ್ಟೇನಪ್ಪ, ನಾನು ತಗೊಂಡ್ಬಿಟ್ಟೆ ನಾನು. ಆದರೆ ಶರಣರು ಏನ್ ಮಾಡಿದ್ರಂದ್ರೆ, ಇವೆರಡನ್ನು ತಪ್ಪಿಸಬೇಕೆನ್ನುವ ಕಾರಣಕ್ಕಾಗಿ ದಾಸೋಹ ಸಂಸ್ಕೃತಿಯನ್ನು ಅವರು ಬೆಳೆಸಿದರು. ಇದರಲ್ಲಿ ಪಡೆದುಕೊಂಡದ್ದೂ ಇಲ್ಲ, ಕೊಟ್ಟದ್ದೂ ಇಲ್ಲ. ಬಹಳ ನಿರ್ಮಲವಾಗಿ, ಬಹಳ ನಿರ್ಲಿಪ್ತವಾಗಿ, ನಿರ್ಮಲ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ, ಮಾನಸಿಕ ಶುದ್ಧತೆಯಿಂದ, ತನು ಶುದ್ಧತೆಯಿಂದ, ಮನಶುದ್ಧತೆಯಿಂದ ಕೊಟ್ಟಿರುವಂಥದ್ದು ಅದು ದಾಸೋಹ ಆಗುತ್ತೆ. ಹಾಗಾಗಿ ಅವರು ದಾಸೋಹ ಸಂಸ್ಕೃತಿಯನ್ನು ಬೆಳೆಸಿದರು. ಹಡಪದ ಅಪ್ಪಣ್ಣವರು ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಸೋಹಂ ಒಕ್ಕು ದಾಸೋಹವೆಂಬ ಅಂಜನ ಹಚ್ಚಿ ಮುಂದೆ ನೋಡಲಾಗಿ ಅರುಹ ಕಂಡೆ, ಆ ಅರುಹಿಂದ ಆಚಾರವ ಕಂಡೆ, ಆಚಾರ್ಯದಿಂದ ಗುರುವ ಕಂಡೆ, ಗುರುವಿಂದ ಲಿಂಗವ ಕಂಡೆ, ಲಿಂಗದಿಂದ ಜಂಗಮವ ಕಂಡೆ, ಜಂಗಮದಿಂದ ಪ್ರಸಾದವ ಕಂಡೆ, ಪ್ರಸಾದದಿಂದ ಪರವ ಕಂಡೆ. ಅಂದ್ರೆ ಈ ವಚನಕಾರರಿಗೆ ದಾಸೋಹ ಎನ್ನುವಂಥದ್ದೇನು ಮೊದಲು ಅಂಜನ ಹಚ್ಚಿ ನೋಡುವಂಥ ಅದು ಒಂದು ನಂಬಿಕೆ ಇತ್ತು. ಅಂದ್ರೆ ಈ ಅದೇನಂದ್ರೆ ಸಮಾಜಕ್ಕೆ ಈ ದಾಸೋಹ ಎನ್ನುವಂಥದ್ದು ಏನಂದ್ರೆ ಒಂದು ಬೆಳಕು. ಅಂಜನೆ ಎನ್ನುವಂಥದ್ದು ಏನಂದ್ರೆ, ಹಿಂದಿನ ಕಾಲದಲ್ಲಿ ಭೂಮಿಯಲ್ಲಿ ಯಾವ ಭಾಗದಲ್ಲಿ ನಿಧಿ ಅಡಗಿದೆ ಅಂತ ನೋಡ್ಲಿಕ್ಕೆ ಅದನ್ನು ಬಳಕೆ ಮಾಡ್ತಾ ಇತ್ತು. ಆದ್ರೆ ಈ ದಾಸೋಹ ಸಂಸ್ಕೃತಿಯ ಮೂಲಕ ಸಮಾಜದ ಮೇಲೆ ಬೆಳಕು ಚೆಲ್ಲುವಂತಹದ್ದು. ಸಮಾಜ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ದಾಸೋಹ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಬೇಕು. ಯಾಕೆಂದ್ರೆ ನಾವು ಸಮಾಜದ ಒಳಗೆ ಇದ್ದೇವೆ. ಹಾಗಾಗಿ ದಾಸೋಹ ಎಂದರೆ ಕೇವಲ ಉಂಡು ಹೋಗುವಂಥದ್ದಲ್ಲ, ಹಂಚಿಕೊಂಡು ತಿನ್ನುವಂತಹದ್ದು, ಹಂಚಿ ಉಣ್ಣಿಸುವಂತಹದ್ದು, ಮತ್ತು ಯಾವುದೇ ಕೊಟ್ಟಿದ್ದೇನೆ ಎನ್ನುವ ಭಾವನೆ ಇರಲಾರ್ದನೆ ಬಹಳ ನಿರ್ಲಿಪ್ತವಾಗಿ, ನಿರ್ಮಲ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಕೊಡುವಂತಹದ್ದು, ಮತ್ತು ಸತ್ಯವಾಗಿ, ಶುದ್ಧವಾಗಿ ಅದನ್ನು ಅರ್ಪಣೆಯನ್ನು ಮಾಡುವಂಥದ್ದು. ಬರೀ ಇಷ್ಟೇ ದಾಸೋಹಗಳಿದ್ದಾವೆ. ಬರೀ ಉಣ್ಣಿಸುವಂಥದ್ದು, ಬರೀ ಕಾಯಕ ಮಾಡುವಂಥದ್ದು, ಬರೀ ಲಿಂಗಕ್ಕೆ ಅರ್ಪಿಸುವಂಥದ್ದು, ಜಂಗಮಕ್ಕೆ ಅರ್ಪಿಸುವಂಥದ್ದು ಅಷ್ಟೇ ಅಲ್ಲ. ಅನುಭವ ಮಂಟಪ ಯಾವ ಕಾರಣಕ್ಕಾಗಿತ್ತು? ಅದು ಜ್ಞಾನ ದಾಸೋಹ.
ಮನುಷ್ಯನಿಗೆ ತಿಳುವಳಿಕೆ ಬಹಳ ಮುಖ್ಯ, ಮನುಷ್ಯನಿಗೆ ಜ್ಞಾನ ಎನ್ನುವಂತಹದ್ದು ಬಹಳ ಮುಖ್ಯ. ಹಾಗಾಗಿನೇ ಬಸವಣ್ಣನವರು ತಮ್ಮ ವಿಚಾರಧಾರೆಗಳು, ಶರಣ ಸಂಕುಲದ ಎಲ್ಲ ವಿಚಾರಗಳು ಕೂಡ ಸಮಾಜಕ್ಕೆ ಅವು ಬಹಳ ಅಗತ್ಯ ಇದೆ ಎನ್ನುವ ಕಾರಣಕ್ಕಾಗಿ ಅವರ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ಜ್ಞಾನದಾಸೋಹದ ಕೇಂದ್ರ. ಈ ಶ್ರಾವಣ ಮಾಸದ ನಿಮಿತ್ತ ಇಡೀ ಕರ್ನಾಟಕದಾದ್ಯಂತ ಇವೆಲ್ಲವುಗಳು ಏನು ವಚನ ಶ್ರವಣ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಅವೆಲ್ಲ ಅನುಭವ ಮಂಟಪದ ಶಾಖಾ ಕೇಂದ್ರಗಳೇ ಇವೆಲ್ಲ. ಅನುಭವ ಮಂಟಪದ ಶಾಖಾ ಕೇಂದ್ರಗಳು, ಬೇರೆ ಏನೂ ಅಲ್ಲ. ಕರಿಗೌಡಣ್ಣವರೇ, ನಮ್ಮ ವಿಚಾರಗಳನ್ನ, ನನ್ನ ವಿಚಾರ ಅಲ್ಲ, ಶರಣರ ವಿಚಾರಗಳನ್ನ ನಾನು ತಿಳಿದುಕೊಳ್ಳುವ ಪ್ರಯತ್ನ, ಶರಣರ ವಿಚಾರಧಾರೆಗಳನ್ನ ನಾನು ಅರಿತುಕೊಂಡು ನಾನು ಹೇಗೆ ಬದುಕಬಲ್ಲೆ ಅಂತ ತೋರಿಸುವ ಕಾರಣಕ್ಕಾಗಿ ಪ್ರತಿಷ್ಠೆಗಾಗಿ ಅಲ್ಲ, ನೆಮ್ಮದಿಗಾಗಿ ಬದುಕುವಂಥದ್ದು. ನಾನು ಕೇವಲ ವ್ಯಕ್ತಿ ಅಲ್ಲ, ನಾನು ಕುಟುಂಬದ ಸದಸ್ಯ. ಬರೀ ಕುಟುಂಬ ಅಲ್ಲ, ಅದು ಸಮಾಜದ ಸದಸ್ಯ, ನಾನೊಬ್ಬ ರಾಷ್ಟ್ರದ ಸದಸ್ಯ. ಇಡೀ ವಿಶ್ವ ಮಾನವನಾಗಿ ಬೆಳೆಯಬೇಕಾಗಿರುವ ಅಗತ್ಯತೆ ಇದೆ ನೋಡಿ. ಅದಕ್ಕೆ ಬಸವಣ್ಣ ಜ್ಞಾನ ದಾಸೋಹ ಹೇಗೆ ಇದು? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮನ್ನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ನೋಡಿ, ಜ್ಞಾನ, ಜ್ಯೋತಿ, ಸತ್ಯ ಇವು ಯಾವುದರ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದ್ರೆ, ಜ್ಞಾನ ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆ ತಿಳಿಸಿ ಹೇಳು. ಜ್ಯೋತಿ, ಬೆಳಕು ಎನ್ನುವಂಥದ್ದು ಏನಿದು? ಕತ್ತಲನ್ನ ಒಡೆದೋಡಿಸುವಂತಹದ್ದು. ಸತ್ಯ ಏನು? ಸತ್ಯ ಸಾಯಬಾರ್ದು. ಸತ್ಯ ಹೇಳುವವರು ಸಾಯಬಹುದು, ಅಪಾಯದಲ್ಲಿ ಸಿಲುಕಬಹುದು, ಆದರೆ ಸತ್ಯ ಯಾವತ್ತೂ ಕೂಡ ಸಾಯಲ್ಲ. ಅದು ಅಸತ್ಯವನ್ನು ಒಡೆದೋಡಿಸುವಂತೆ ಇರಬೇಕು. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಿ. ಕಬ್ಬಿಣ ಅಥವಾ ಇನ್ನಿತರ ಯಾವುದೇ ರೋಗಗಳು ತಮ್ಮ ಕೆಟ್ಟ ಗುಣಗಳನ್ನು ಕಳೆದುಕೊಂಡು ಒಳ್ಳೆಯ ರೂಪಾಂತರವನ್ನು ಪಡಿತವೆ, ಒಳ್ಳೆಯ ಪ್ರತಿಮೆಗಳಾಗ್ತವೆ, ಒಳ್ಳೆಯ ರೂಪವನ್ನು ಪಡೆದುಕೊಳ್ತವೆ. ಹಾಗೇನೆ ಈ ಶರಣರ ಅನುಭವದ ವಿಚಾರಧಾರೆಗಳ ಮೂಲಕ ನನ್ನ ಭವದ ಕೇಡು ಏನಿದೆಯಲ್ಲ ಅದನ್ನ ಕಳಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಎನ್ನುವಂತಹ ವಿಚಾರಗಳು ಬಸವಣ್ಣನವರು ಹೇಳಿರುವಂಥದ್ದು. ಕೊನೆಯದಾಗಿ, ಅನ್ನ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತೆ, ಹಸಿದ ಹೊಟ್ಟೆಯನ್ನ. ಜ್ಞಾನ ಅರಿವಿನ ಕೊರತೆಯನ್ನು ನೀಗಿಸುತ್ತೆ. ಭೌತಿಕ ಎಲ್ಲ ಸಂಪತ್ತಿಗಿಂತಲೂ ಕೂಡ ಶರಣರ ಸುಳ್ಳುನುಡಿಗಳು ಬಹಳ ಮುಖ್ಯ. ಸುಳ್ಳುನುಡಿ ಅಂದ್ರೆ ಅರಿವಿನ ಮಾತು, ಅರಿವಿನ ನುಡಿಗಳು, ಅರಿವಿನ ವಚನಗಳು. ಈ ಶರಣರ ಮತ್ತು ಈ ಕಾಯಕ ಮತ್ತು ದಾಸೋಹಗಳೇನಿದಾವೆ ಅಂದರೆ ಸಮಾನತೆಯನ್ನ ತರುವಂತಹ ಮಾಡಿರುವಂತಹ ಪ್ರಯತ್ನಗಳು. ಎಲ್ಲಿ ಅಸಮಾನತೆ ಇದೆ, ಎಲ್ಲಿ ಅಧರ್ಮ ಇದೆ, ಎಲ್ಲಿ ಜಾತಿಯ ಬೇರೆಗಳಿದ್ದಾವೆ, ಅವೆಲ್ಲವುಗಳನ್ನು ಒಡೆದೋಡಿಸುವಂತಹ ಕಾರಣಕ್ಕಾಗಿಯೇ ಕಾಯಕವೇ ಕೈಲಾಸ ಎನ್ನುವಂತಹದ್ದು, ಇಲ್ಲಿ ದಾಸೋಹವೇ ಮುಕ್ತಿ ಎನ್ನುವಂಥದ್ದು. ಆ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ಇವತ್ತು ಈ ಕಾಯಕ ಮತ್ತು ದಾಸೋಹ ಎನ್ನುವಂತಹ ಪರಿಕಲ್ಪನೆ ಅಡಿಯಲ್ಲಿ ಶರಣರ ವಿಚಾರಗಳನ್ನ ನನ್ನ ತಿಳುವಳಿಕೆಗೆ ಅನುಗುಣವಾಗಿ ನಾನು ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ನಮಗಿಂತ ಹಿರಿಯರೂ ಕೂಡ ಇದ್ದಾರೆ, ಶರಣರ ವಿಚಾರಧಾರೆಗಳು ಗೊತ್ತು. ಆದರೆ ಶರಣರ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಅಗತ್ಯತೆ ಇವತ್ತು ಬಹಳ ಮುಖ್ಯ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಇವತ್ತು ನನಗೆ ಮಾತನಾಡಲಿಕ್ಕೆ ಆಸ್ಪದವನ್ನು ಮಾಡಿಕೊಟ್ಟಿರುವಂತಹ ಸಮಸ್ತ ಶರಣಶ್ರೀ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾಗಿರುವ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ. ವರ್ಷದ ಕಾಯಕ ಇಷ್ಟ ಆಗಿದ್ದೇನಂದ್ರೆ ನಾನ್ ಕಾಂಟ್ರವರ್ಸಿಯಲ್ ಮಾತಾಡಿದ್ರೆ ಭಾಳ ಇಷ್ಟ ಆಗಿದೆ. ಇಲ್ಲ ಸರ್, ಅದು ಹೋಗ್ಬಾರ್ದು. ಇಲ್ಲ ಅದು ಹೋಗ್ಬೇಕು. ಅಭಿನಂದನೆಗಳು.